Poetry is a spontaneous overflow of powerful feelings. It takes its origin from emotion recollected in tranquility, is said by William Wordsworth. Hello everyone and welcome back to our channel. In today's class, we are going to study about every period in English literature has its own identity. Some celebrate reason and some celebrate knowledge, but one extraordinary age celebrated nature, imagination, emotion and beauty and freedom. That's unforgettable age is romantic period. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇಂಗ್ಲಿಷ್ ಸಾಹಿತ್ಯದ ಪ್ರತಿಯೊಂದು ಯುಗಕ್ಕೂ ತನ್ನದೇ ಆದಂಥ ಒಂದು ವೈಶಿಷ್ಟ್ಯವಿದೆ. ಕೆಲವು ಯುಗಗಳು ತರ್ಕವನ್ನು ಮಹತ್ವ ನೀಡಿದರೆ ಇನ್ನು ಕೆಲವು ಜ್ಞಾನವನ್ನು ಕೊಂಡಾಡಿದ್ವು. ಆದರೆ ಪ್ರಕೃತಿಯು ಕಲ್ಪನೆ, ಭಾವನೆ, ಸೌಂದರ್ಯ ಮತ್ತು ಸ್ವಾತಂತ್ರ್ಯವನ್ನು ಆರಾಧಿಸಿದಂಥ ಯುಗ ಅಂದರೆ ಅದು ಒಂದೇ ಒಂದು, ಅದೇ ರೊಮ್ಯಾಂಟಿಕ್ ಯುಗ. ಸೊ ಹಾಗಾದರೆ ಈ ಪ್ರಕೃತಿಯ ಸೌಂದರ್ಯ, ಕಲ್ಪನೆ, ವೈಭವ ಮತ್ತು ಅಮರ ಕಾವ್ಯದ ಲೋಕಕ್ಕೆ ನಾವಿವತ್ತು ನಮ್ಮ ಸಾಹಿತ್ಯ ಪಯಣವನ್ನು ಬೆಳೆಸೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. First and foremost thing, let us look at what are the characteristics of the age of romanticism. ಅಂದರೆ ಈ ಒಂದು ಸಾಹಿತ್ಯ ಯುಗದ ಲಕ್ಷಣಗಳೇನಿದ್ವು ಅಂತ ನೋಡೋದಾದರೆ, romanticism is the name of a dominant moment in English literature and other arts, particularly music and painting in the period from 1798 to 1850. The main feature of this age is important of self-expression and individual feeling. It emphasizes the truth of imagination rather than scientific truth. Okay, and P.B. Shelley was an atheist while Wordsworth was a pantheist, means God is in everything ಅಂತ. ಓಕೆ, ಇಲ್ಲಿ ಸೆಲೆ ದೇವರಿಲ್ಲ ಅಂತಂದರೆ ವರ್ಡ್ಸ್ವರ್ತ್ ದೇವರಿದ್ದಾನೆ ಅನ್ನುವಂಥದ್ದು. ಓಕೆ, ಎಲ್ಲದರಲ್ಲೂ ದೇವರನ್ನು ಕಾಣುವಂಥದ್ದು, ಎಲ್ಲರಿಗೂ ಸೌಂದರ್ಯ ಕಾಣುವಂಥದ್ದು, ಪ್ರಕೃತಿ. Then Thomas Chatron is considered as the first romantic poet in this English literature. Okay. Then the German critic Friedrich Schlegel, he is said to have been the first to use the term romantics ಅಂತ. ಈ romantics ಅನ್ನುವಂಥ ಟರ್ಮನ್ನು ಯೂಸ್ ಮಾಡಿದ್ದು ಒಬ್ಬ ಜರ್ಮನ್ ಕ್ರಿಟಿಕ್ ಫ್ರೆಡ್ರಿಚ್ ಅನ್ನೋರು ಯೂಸ್ ಮಾಡಿದರು ಫಾರ್ ಡಿಸ್ಕ್ರೈಬಿಂಗ್ ಸ್ಕೂಲ್ ಆಫ್ ಪೊಯಿಟ್ಸ್ ಆ್ಯಂಡ್ ರೈಟರ್ಸ್ ಅಪೋಸ್ ಟು ದಿ ಕ್ಲಾಸಿಕ್ಸ್ ಅಂತ. ದ ನೆಕ್ಸ್ಟ್ ಒನ್ ಈಸ್, ನಮ್ಮೆಲ್ಲರಿಗೂ ಗೊತ್ತಿದೆ ಯಾವ್ಯಾವರಿಗೆ ಏನೇನು ಟೈಟಲ್ ಇದೆ ಅಂತ ನೋಡೋದಾದರೆ, ವಿಲಿಯಂ ವರ್ಡ್ಸ್ವರ್ತ್ ಈಸ್ ನೋನ್ ಆಸ್ ದಿ ಪೊಯೆಟ್ ಆಫ್ ನೇಚರ್, ಒಬ್ಬ ಪ್ರಕೃತಿಯ ಕವಿ ಅಂತ ಕರೀತಾರೆ. ದೆನ್ ಎಸ್ ಟಿ ಕಾಲ್ಡ್ರಿಜ್ ಆಸ್ ದ ಸೂಪರ್ ನ್ಯಾಚುರಲ್ ಪೊಯೆಟ್ ಅಂತ ಕರೀತಾರೆ. ಲಾರ್ಡ್ ಬೈರನ್ ಆಸ್ ಕನ್ಸಿಡರ್ಡ್ ಆಸ್ ದಿ ಪೊಯೆಟ್ ಆಫ್ ಹ್ಯುಮ್ಯಾನಿಸಮ್ ಅಂತ ಕರೀತಾರೆ. ಪಿ.ಬಿ. ಶೆಲೆ ಈಸ್ ಕನ್ಸಿಡರ್ಡ್ ಆಸ್ ದಿ ಪೊಯೆಟ್ ಆಫ್ ಲವ್ ಅಂತ ಕರೀತಾರೆ. ಜಾನ್ ಕೀಟ್ಸ್ ಆಸ್ ಪೊಯೆಟ್ ಆಫ್ ಬ್ಯೂಟಿ. ದೆನ್ ವಾಲ್ಟರ್ ಸ್ಕಾಟ್ ಆಸ್ ದ ಪೊಯೆಟ್ ಆಫ್ ಮಿಡಿವಿಯಲ್ ಲವ್ ಅಂತ. ಓಕೆ, ಇನ್ನು ಮುಂದೆ ವಿಲಿಯಂ ವರ್ಡ್ಸ್ವರ್ತ್ ಅವರ ಕುರಿತು ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋದಾದರೆ, ಸಿ, ಹಿ ವಾಸ್ ಎ ಮೇಜರ್ ಇಂಗ್ಲಿಷ್ ರೊಮ್ಯಾಂಟಿಕ್ ಪೊಯೆಟ್ ಹೂ ಅಲಾಂಗ್ ವಿತ್ ಎಸ್ ಟಿ ಕಾಲ್ಡ್ರಿಜ್ ಹೆಲ್ಪ್ to launch a romantic age in English literature with their joint publication of lyrical ballads in 1798 ಅಂತ. ಇಲ್ಲಿ 1798ರಲ್ಲಿ ಎಸ್ ಟಿ ಕಾಲ್ಡ್ರಿಜ್ ಮತ್ತು ವಿಲಿಯಂ ವರ್ಡ್ಸ್ವರ್ತ್ ಜೊತೆಗೂಡಿ ಲಿರಿಕಲ್ ಬ್ಯಾಲೆಡ್ಸ್ ಅನ್ನುವಂಥ ಒಂದು ಕಾವ್ಯವನ್ನು ಹೊರಗೆ ತರ್ತಾರೆ. ದೆನ್ ವರ್ಡ್ಸ್ವರ್ತ್ಸ್ ಮ್ಯಾಗ್ನಮ್ ಓಪಸ್ ಈಸ್ ಕನ್ಸಿಡರ್ಡ್ ಟು ಬಿ ದ ಪ್ರಿಲ್ಯೂಡ್, a semi-autobiographical poem of his early years. It was posthumously titled and published, but before it was called the poem to Coleridge ಅನ್ನುವಂಥದ್ದು. ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಒಂದು ಮ್ಯಾಗ್ನಮ್ ಓಪಸ್ ಅಂತ ಬರೀತಾರೆ, ಅದಕ್ಕೆ ಪ್ರಿಲ್ಯೂಡ್ ಅಂತಲೂ ಕೂಡ ಹೇಳ್ತಾರೆ. ಮೀನ್ಸ್ ಎ ಸೆಮಿ ಆಟೋಬಯೋಗ್ರಫಿ, ಅಲ್ಲಿ ಒಂದು ಅರ್ಧ ತನ್ನ ಸ್ವಂತದ್ದನ್ನೇ ಅದರಲ್ಲಿ ಬರೆದಿದ್ದಾರೆ ಅಂತ ಹೇಳುವಂಥದ್ದಾಗಿರ್ಬೋದು. ದೆನ್ ನೆಕ್ಸ್ಟ್ ಒನ್ ಈಸ್, he was second among the 5 children born to John Wordsworth and Anne Coxton on April 7th, 1770 in Lake District. ವಿಲಿಯಂ ವರ್ಡ್ಸ್ವರ್ತ್ ಅವರು ಏಪ್ರಿಲ್ 7, 1770ನಲ್ಲಿ ಲೇಕ್ ಡಿಸ್ಟ್ರಿಕ್ಟಲ್ಲಿ ಹುಡ್ತಾರೆ. ಇವ್ರ ತಂದೆ ಜಾನ್ ವರ್ಡ್ಸ್ವರ್ತ್ ಆ್ಯಂಡ್ ಮದರ್ ಆನ್ ಕುಕ್ಸನ್ ಅವರು. ಓಕೆ, ದೆನ್ ಲೆಟ್ಸ್ ಹಿಸ್ ಸಿಸ್ಟರ್ ಡೊರೋಥಿ ವರ್ಡ್ಸ್ವರ್ತ್ ವಾಸ್ ಆಲ್ಸೋ ಎ ಪೊಯೆಟ್ ಆ್ಯಂಡ್ ಎ ಡೈರಿಸ್ಟ್. ಇವರ ಸಹೋದರಿ ಒಬ್ಬ ಡೊರೋಥಿ ವರ್ಡ್ಸ್ವರ್ತ್ ಕೂಡ ಒಬ್ಬ ಕವಿಯತ್ರಿ, ಜೊತೆಗೆ ಒಬ್ಬ ಈ ದಿನ ಡೈರಿಸ್ಟ್ ಅಂತ. ದೆನ್ Wordsworth's father was a legal representative of James Lowther, first Earl of Lansdale ಅನ್ನುವಂಥದ್ದು. ಓಕೆ, ದೆನ್ look at Wordsworth made his debut as a writer in 1787 at the age of 17. Okay, when he published a sonnet in the European magazine when he began attending St. John's College, Cambridge for his graduation. Okay, then in 1791 he visited revolutionary France and there he fell in love with Annette Wallin, who gave birth to his daughter Caroline. Okay,
1791ರಲ್ಲಿ ಇವರು ಫ್ರಾನ್ಸ್ ಭೇಟಿ ಆಗ್ತಾರೆ. ಅಲ್ಲಿ ನೆಟ್ ವೆಲೆನೋರ್ ಜೊತೆ ಒಂದು ಪ್ರೀತಿಯಾಗಿ ಒಂದು ಮಗು ಕೂಡ ಆಗುತ್ತೆ. ಆ ಮಗುವಿನ ಹೆಸರು ಕರೋಲಿನ್ ಅಂತ. ಆ್ಯಂಡ್ ಈ ಕುಡ್ ನಾಟ್ ಮ್ಯಾರಿ ಹರ್ ಆ್ಯಸ್ ಎ ರಿಟರ್ನ್ ಟು ಇಂಗ್ಲೆಂಡ್ ಇನ್ ಲ್ಯಾಕ್ ಆಫ್ ಮನಿ. ಆದರೆ ಅವಳನ್ನು ಮದುವೆ ಆಗಲಿಲ್ಲ ಅವನು. ಅಲ್ಲಿ ಹಣಕಾಸಿನ ಸಮಸ್ಯೆ ಬಂದಿದ್ದರಿಂದ ಅವಳನ್ನು ಅಲ್ಲೇ ಬಿಟ್ಟು ಇವನು ಮತ್ತೆ ಇಂಗ್ಲೆಂಡಿಗೆ ಮರಳಿ ಬರ್ತಾನೆ. ದೆನ್ ಅದಾದ ನಂತರ ಏನು ಮಾಡ್ತಾರೆ, ಲೆಟರ್ ಹಿ ಮ್ಯಾರಿಡ್ ಮೇರಿ ಅಚಿನ್ಸನ್ ಅವರು ಅಂತವ್ರನ್ನ ಮದುವೆ ಆಗ್ತಾನೆ. ಮತ್ತೆ ಎರಡನೇ ಒಂದು ಮದುವೆಯನ್ನು ಆಗ್ತಾನೆ. ದೆನ್ he wrote a sonnet. It's a beauteous evening, calm and free, then recalling a seaside walk with 9-year-old Caroline. ಓಕೆ, ಇಲ್ಲಿ ಏನು ಮಾಡ್ತಾರೆ, ಇಟ್ಸ್ ಎ ಬ್ಯೂಟಿಯಸ್ ಈವ್ನಿಂಗ್ ಅಂತೇಳಿ ಒಂದು ಪೊಯಮನ್ನು ಬರೀತಾರೆ. ಅಲ್ಲಿ ತನ್ನ 9 ವರ್ಷದ ಹೆಣ್ಣು ಮಗು ಆ ಕರೋಲಿನ್ ಜೊತೆ ಹೋಗುವಾಗ ಆದಂಥ ಅನುಭವವನ್ನು ಒಂದು ಕವಿತೆಯ ರೂಪದಲ್ಲಿ ಬರೀತಾರೆ, ಒಂದು ಸಾನೆಟ್ ರೂಪದಲ್ಲಿ. ದೆನ್ ದ ಇಯರ್ 1793 saw the publication of poems by him in the collection as ಆ್ಯನ್ ಈವ್ನಿಂಗ್ ವಾಕ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಸ್ಕೆಚಸ್ ಅಂತೇಳಿ 1793ನಲ್ಲಿ ಮತ್ತೆ ಪೊಯಮ್ಸನ್ನು ರಿಲೀಸ್ ಮಾಡ್ತಾರೆ. ಆ್ಯಂಡ್ ಇನ್ 1795 ಹಿ ಮೆಟ್ ಕಾಲ್ಡ್ರಿಜ್. 1795ರಲ್ಲಿ ಎಸ್.ಟಿ. ಕಾಲ್ಡ್ರಿಜನ್ನು ಇವರು ಭೇಟಿ ಆಗ್ತಾರೆ. ನಂತರ ಇನ್ 1798 ವರ್ಡ್ಸ್ವರ್ತ್ ಆ್ಯಂಡ್ ಕಾಲ್ಡ್ರಿಜ್ ಟುಗೆದರ್ ಪಬ್ಲಿಷ್ಡ್ ಲಿರಿಕಲ್ ಬ್ಯಾಲೆಡ್ಸ್. 1798ರಲ್ಲಿ ವರ್ಡ್ಸ್ವರ್ತ್ ಮತ್ತು ಎಸ್.ಟಿ. ಕಾಲ್ಡ್ರಿಜ್ ಒಟ್ಟಿಗೆ ಸೇರಿ ಒಂದು ಲಿರಿಕಲ್ ಬ್ಯಾಲೆಡ್ಸ್ ಅನ್ನುವಂಥ ಕೃತಿಯನ್ನು ಬರೀತಾರೆ ಅಂತ. The next one is none of the writers had the name on the first publication of lyrical ballads. ಅದು 1798ಅಲ್ಲಿ ಏನು ಫಸ್ಟ್ ಪಬ್ಲಿಕೇಶನ್ ಬಂತು, ಅದರಲ್ಲಿ ಯಾರ ಹೆಸರು ಕೂಡ ಇರಲಿಲ್ಲ. ಬಟ್ ಇನ್ ದ ಫಸ್ಟ್ ಎಡಿಷನ್ 1798ಅಲ್ಲಿ ವರ್ಡ್ಸ್ವರ್ತ್ಸ್ ಟಿಂಟರ್ನಬೆ ಆ್ಯಂಡ್ ದ ಕಾಲ್ಡ್ರಿಜ್ ರೈಮ್ ಆಫ್ ದ ಏನ್ಸೆಂಟ್ ಮರಿನರ್. ಇಟ್ ಸ್ಟಾರ್ಟ್ಸ್ ವಿತ್ ಮರಿನರ್ ಆ್ಯಂಡ್ ಎಂಡ್ಸ್ ವಿತ್ ಟಿಂಟರ್ನಬೆ. ಈ ಲಿರಿಕಲ್ ಬ್ಯಾಲೆಡ್ಸಲ್ಲಿ ಅವ್ರು ಏನು ಬರೀತಾರೆ, ಅದರ ಫಸ್ಟ್ ಎಡಿಷನಲ್ಲಿ ಸ್ಟಾರ್ಟಿಂಗು ಆಗುವಂಥದ್ದು ಕವಿತೆಗಳ ಒಂದು ಸ್ಟಾರ್ಟ್ ಆಗುವಂಥದ್ದು ಟಿಂಟರ್ನಬೆ ಎನ್ನುವಂಥದ್ದು ಪೊಯಮಿಂದ ಸ್ಟಾರ್ಟ್ ಆಗಿ ದ ರೈಮ್ ಆಫ್ ದ ಏನ್ಸೆಂಟ್ ಮರಿನರ್ ಇದರಿಂದ ಎಂಡ್ ಆಗುವಂಥ ಒಂದು ಕಲೆಕ್ಷನ್ ಇತ್ತು ಅದು ಪೊಯಮದ್ದು. ದ ನೆಕ್ಸ್ಟ್ ಒನ್, ದ ಸೆಕೆಂಡ್ ಎಡಿಷನ್ ವಾಸ್ ಪಬ್ಲಿಷ್ಡ್ ಇನ್ 1800 ಆ್ಯಂಡ್ ಇಟ್ ಲಿಸ್ಟೆಡ್ ವರ್ಡ್ಸ್ವರ್ತ್ ಆ್ಯಸ್ ಎನ್ ಆಥರ್ ಆ್ಯಂಡ್ ಇನ್ಕ್ಲೂಡೆಡ್ ಪ್ರಿಫೇಸ್ ಟು ದಿ ಪೊಯಮ್ ಅನ್ನುವಂಥದ್ದು. 1800ರಲ್ಲಿ ಅಗೇನ್ ವರ್ಡ್ಸ್ವರ್ತ್ ಅವ್ರ ನೇಮನ್ನು ಒಂದು ಅಥೆಂಟಿಕ್ ಆಥರ್ ಆಗಿ ಅಲ್ಲಿ ಸೇರಿಸ್ತಾರೆ. ಆ್ಯಂಡ್ ಇನ್ ಪ್ರಿಫೇಸ್ he has used real language of man rather than 18th century verse ಅಂತ. ಓಕೆ, ಸೊ ದೆನ್ ಬಿಟ್ವೀನ್ 1795 to 97 his only play the Borders, a verse tragedy set during the reign of Henry III of England. The next one is he wrote number of famous poems including the Lucy poems. It's a collection of 5 poems which are ನೋಡೋದಾದರೆ ಸ್ಟ್ರೇಂಜ್ ಫಿಟ್ಸ್ ಆಫ್ ಪ್ಯಾಷನ್ ಐ ಹ್ಯಾವ್ ನೋನ್ ಆ್ಯಂಡ್ ಸಿ ಡ್ವೆಲ್ಟ್ ಅಮಾಂಗ್ ದ ಅನ್ಟ್ರಾಡನ್ ವೇಸ್, ಐ ಟ್ರಾವೆಲ್ಡ್ ಅಮಾಂಗ್ ಅನ್ನೋನ್ ಮೆನ್ ಆ್ಯಂಡ್ 3 years ಸಿ ಗ್ರೀವ್ ಇನ್ ಸನ್ ಆ್ಯಂಡ್ ಶವರ್ ಆ್ಯಂಡ್ ಎ ಸ್ಲಂಬರ್ ಡಿಡ್ ಮೈ ಸ್ಪಿರಿಟ್ ಸೀಲ್. ಈ ಥರದ ಒಂದು 5 ಒಂದು ಕವಿತೆಗಳನ್ನು ಒಳಗೊಂಡದ್ದಕ್ಕೆ ಒಂದು ಲೂಸಿ ಪೊಯಮ್ ಅಂತ ಅವರು ಹೆಸರಿಟ್ಟರು. ದ ನೆಕ್ಸ್ಟ್ ಒನ್, ಹಿಸ್ ಫೇಮಸ್ poem that is I wandered lonely as a cloud or daffodils ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಸೊ this poem gave him a lot of name and fame in the history of English literature. ಇದನ್ನು a lyrical poem exploring now how the memory of a field of gold daffodils brings joy to the poet during lonely or pensive moments. ಅಂದರೆ ಇಲ್ಲಿ ಕವಿ ಏಕಾಂಗಿಯಾಗಿ ನಡೆದಾಡುವಂಥ ಸಂದರ್ಭದಲ್ಲಿ ಆ ಹಳದಿ ಮದ್ದನ ಡೆಫೋಡಿಲ್ ಹೂಗಳ ಸೌಂದರ್ಯವನ್ನು ಕಂಡು ಮೈಮರಿತಾರೆ. ನಂತರದ ದಿನಗಳಲ್ಲಿ ಅವರು ಬೇಸರದಲ್ಲಿದ್ದಾಗ ಮನೆಯಲ್ಲಿ ಏಕಾಂಗಿಯಾಗಿದ್ದ ಆ ಹೂಗಳ ನೆನಪು ಅವರ ಮನಸ್ಸಿಗೆ ಒಂದು ಅಪಾರ ಆನಂದವನ್ನು ನೀಡುವಂಥ ಅನುಭವವನ್ನು ಈ ಒಂದು ಡೆಫೋಡಿಲ್ಸ್ ಪೊಯಮಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಟಿಂಟರ್ನಬೆ, a reflective poem on how is a perception of nature evolved from a childlike sensory delight to a deep spiritual preference. ಅಂದರೆ ಇದು ಒಂದು 5 ವರ್ಷಗಳ ನಂತರ ಏನು ಮಾಡ್ತಾರೆ, ಟಿಂಟರ್ನಬೆಯನ್ನು ಒಂದು ಮರಳ್ತಾರೆ, ಟಿಂಟರ್ನಬೆಗೆ ಬರ್ತಾರೆ. ಬಂದಾಗ ಅಲ್ಲಿಯ ಒಂದು ಪ್ರಕೃತಿಯ ಕೇವಲ ಬಾಹ್ಯ ಸೌಂದರ್ಯವಲ್ಲ, ಬದಲಿಗೆ ಮನುಷ್ಯನ ಆತ್ಮವನ್ನು ತಿದ್ದುವ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ನೀಡ್ತಕ್ಕಂಥ ಒಂದು ದೈವಿಕ ಶಕ್ತಿ ಇದೆ ಪ್ರಕೃತಿಗೆ ಅಂಥೇಳಿ ಆ ಪ್ರಕೃತಿಯನ್ನು ವರ್ಣಿಸಿ ಬರೆದಂಥ ಒಂದು ಅದ್ಭುತವಾದ ಕವಿತೆ ಟಿಂಟರ್ನಬೆ. ದ ನೆಕ್ಸ್ಟ್ ಒನ್ ಈಸ್ ದ ಪ್ರಿಲ್ಯೂಡ್ ಅಂತ ಬರೀತಾರೆ. ಹಿಯರ್ ದಿಸ್ ಕಂಟೆನ್ಸ್ ಇಟ್ ಈಸ್ ಎನ್ ಆಟೋಬಯೋಗ್ರಫಿಕಲ್ ಎಪಿಕ್ ಪೊಯಮ್ ಚಾರ್ಟಿಂಗ್ ದ ಗ್ರೋತ್ ಆಫ್ ದ ಪೋಯಟ್ಸ್ ಮೈಂಡ್ ಆ್ಯಂಡ್ ಇಮ್ಯಾಜಿನೇಷನ್.
ಇದು ಒಂದು ಅವರ ಒಂದು ಆಟೋಬಯೋಗ್ರಫಿ ಅಂತ ಕರಿತೀವಿ, ತಮ್ಮ ಜೀವನದ ಚರಿತ್ರೆ ಬರೆಯುವಂಥದ್ದು. ಇದು ವರ್ಡ್ಸ್ವರ್ತ್ ಅವರ ಒಂದು ಸುದೀರ್ಘ ಒಂದು ಆತ್ಮಕಥೆಯ ಒಂದು ಕಾವ್ಯ. ಇದು ಬಾಲ್ಯದಿಂದ ಯೌವನದವರೆಗೆ ಅವರ ಒಂದು ಕಲ್ಪನಾಶಕ್ತಿ ಮತ್ತು ಪ್ರಕೃತಿ ಪ್ರೇಮ ಬೆಳೆದು ಬಂದಂಥ ದಾರಿಯನ್ನು ಇದರಲ್ಲಿ ಕಂಪ್ಲೀಟಾಗಿ ಅವರು ಏನು ಮಾಡಿದ್ದಾರೆ, ಬರೆದಿದ್ದಾರೆ ಅಂತ, ದ ಪ್ರಿಲ್ಯೂಡ್ ಅನ್ನುವಂಥದ್ರಲ್ಲಿ. ದ ನೆಕ್ಸ್ಟ್ ಒನ್ ಈಸ್ ಲೂಸಿ ಪೊಯಮ್ಸ್, ಆಸ್ ಐ ಡಿಸ್ಕಸ್ಡ್, a series of 5 short poems. She dwelt among the untrodden ways, slumber did my spirit sail, etc. Mourning the quiet life and early death of an idealized young woman named Lucy ಅನ್ನುವಂಥದ್ದು. ಇಲ್ಲಿ ಲೂಸಿ ಎಂಬ ಒಂದು ಕಾಲ್ಪನಿಕ ಯುವತಿಯ ಪ್ರಶಾಂತ ಜೀವನ ಮತ್ತು ಆಕೆಯ ಅಕಾಲಿಕ ಮರಣವನ್ನು ನೆನೆದು ಕವಿ ಬರೆದಂಥ ಒಂದು 5 ಸಣ್ಣ ಕವಿತೆಗಳ ಒಂದು ಸರಣಿ ಇದು. ಇದರಲ್ಲಿ ಪ್ರಕೃತಿ ಮತ್ತು ಮಾನವನ ಜೀವನದ ನಿಕಟ ಸಂಬಂಧವನ್ನು ಭಾಳ ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಸಾಲಿಟರಿ ರೀಪರ್. ಇಲ್ಲಿ ವರ್ಡ್ಸ್ವರ್ತ್ ಡಿಸ್ಕ್ರೈಬ್ಸ್ ಲಿಸನಿಂಗ್ ಟು ಎ ಸ್ಕಾಟಿಷ್ ಹೈಲ್ಯಾಂಡ್ ಗರ್ಲ್ ಸಿಂಗಿಂಗ್ ಅಲೋನ್ ವೈಲ್ ಹಾರ್ವೆಸ್ಟಿಂಗ್ ಗ್ರೇನ್, mesmerized by her voice even though he cannot understand the language. ಇಲ್ಲೇನಾಗುತ್ತೆ, ಸ್ಕಾಟ್ಲೆಂಡಿನ ಹೊಲದಲ್ಲಿ ಒಬ್ಬ ಮಹಿಳೆ ಒಂಟಿಯಾಗಿ ಬೆಳೆ ಕೊಯ್ತಾ ಹಾಡ್ತಾ ಇರ್ತಕ್ಕಂಥ ಆ ಹುಡುಗಿಯ ಇಂಪಾದ ಧ್ವನಿಯನ್ನು ಕೇಳಿ ಕವಿ ಮೈಮರಿತಾರೆ. ಭಾಷೆ ಅರ್ಥವಾಗದಿದ್ದರೂ ಕೂಡ ಆ ಹಾಡಿನ ಮಧುರತೆ ಅವರ ಒಂದು ಮನಸ್ಸಿನಲ್ಲಿ ಸದಾ ಉಳಿದುಬಿಡುತ್ತೆ. ಅದನ್ನು ಒಂದು ಕುರಿತು ಈ ಸಾಲಿಟರಿ ರೀಪರ್ ಅಂಥೇಳಿ ಒಂದು ಅದ್ಭುತವಾದ ಕವಿತೆಯನ್ನು ಸೃಷ್ಟಿ ಮಾಡಿದರು. Then next one is the Michael, a poignant pastoral poem about an aging shepherd, Michael, and his deep connection to his family land. He works tirelessly to build scaffold with his son Luke, but heartbreak follows when Luke goes to the city and strays into bad habits. ಅಂದರೆ ಈ ಮೈಕಲನ ಕುರಿತು ಒಂದು ಪೋಯಮನ್ನು ಬರೆದ್ರು. ಇಲ್ಲಿ ಏನಿದೆ ಅಂತಂದರೆ, ಒಬ್ಬ ವೃದ್ಧ ಕುರಿಗಾಯಿ ಇರ್ತಾನೆ, ಅವನಿಗೆ ಮೈಕಲ್ ಅನ್ನುವಂಥವನು ಮತ್ತು ಅವನ ಮಗ ಲೂಕ್ ಅನ್ನುವಂಥವ್ರು. ಇವರ ನಡುವಿನ ಒಂದು ಪ್ರೀತಿ ವಾತ್ಸಲ್ಯದ ಕುರಿತಾದಂಥ ಒಂದು ಕಥೆಯನ್ನು ಹೇಳುವಂಥ ಒಂದು ಪದ್ಯ ಇದು. ಗ್ರಾಮೀಣ ಜೀವನದ ಸೌಂದರ್ಯ ಹೇಗಿರುತ್ತೆ, ಜಮೀನಿನ ಮೇಲಿನ ಪ್ರೀತಿ ಮತ್ತು ನಗರಕ್ಕೆ ಹೋದಂಥ ಮಗ ದಾರಿ ತಪ್ಪಿದಾಗ ವೃದ್ಧ ತಂದೆ ಅನುಭವಿಸಿದಂಥ ಅಪಾರ ದುಃಖ ನೋವು ಈ ಒಂದು ಕವಿತೆಯಲ್ಲಿ ಭಾಳ ಮನಮುಟ್ಟುವಂತೆ ಕವಿ ಏನು ಮಾಡಿದ್ದಾರೆ, ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಓಡ್, ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಾಲಿಟಿ ಅಂತ ಬರೆದಿದ್ದಾರೆ. ವರ್ಡ್ಸ್ವರ್ತ್ ರಿಫ್ಲೆಕ್ಟ್ ಆನ್ ಹೌ ಚೈಲ್ಡ್ಹುಡ್ ಆಫರ್ಸ್ ಎ ಡಿವೈನ್ ಪರ್ಸೆಪ್ಷನ್ ಆಫ್ ದ ವರ್ಲ್ಡ್ ದಟ್ ಫೇಡ್ಸ್ ಆಸ್ ಅಡಲ್ಟ್ಸ್ ಗ್ರೋ ಓಲ್ಡರ್, ದೋ ಮ್ಯಾಚ್ಯೂರ್ ಹ್ಯೂಮನ್ ಥಾಟ್ ಕ್ಯಾನ್ ಸ್ಟಿಲ್ ಫೈಂಡ್ ಕಂಫರ್ಟ್ ಇನ್ ನೇಚರ್ ಅಂತ. ಅಂದರೆ ಬಾಲ್ಯದಲ್ಲಿ ನಮಗೆ ಪ್ರಕೃತಿಯಲ್ಲಿ ಕಾಣಿಸುವ ಒಂದು ದೈವಿಕತೆ ಬೆಳೆಯುತ್ತಾ ದೊಡ್ಡವರಾದಂತೆ ಹೇಗೆ ಮರೆಯಾಗುತ್ತದೆ ಎಂಬುದನ್ನು ಕವಿ ಇಲ್ಲಿ ವಿವರಿಸಿದ್ದಾರೆ. ವಯಸ್ಸಾದ ಮೇಲೆಯೂ ಆ ನೆನಪುಗಳು ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡ್ತವೆ ಎಂಬುದರ ಒಂದು ಈ ಸಾರವನ್ನು ನೀಡ್ತಕ್ಕಂಥ ಪದ್ಯ ಇದು. ದ ನೆಕ್ಸ್ಟ್ ಒನ್ ಈಸ್, ಆ್ಯಂಡ್ ದೀಸ್ ಆರ್ ದ ವೆರಿ ಫೇಮಸ್ ಪೊಯಮ್ಸ್ ಐ ಹ್ಯಾವ್ ಹೈಲೈಟೆಡ್ ಹಿಯರ್, ಆ್ಯಂಡ್ ದ ಮೋಸ್ಟ್ ಫೇಮಸ್ ಆ್ಯಂಡ್ ವೈಡ್ಲಿ ಕೋಟೆಡ್ ಲೈನ್ಸ್ ಫ್ರಮ್ ದ ವಿಲಿಯಮ್ ವರ್ಡ್ಸ್ವರ್ತ್ ವರ್ಕ್ಸ್ ಅಂತ ನೋಡಿದ್ರೆ, ವಿಲಿಯಮ್ ವರ್ಡ್ಸ್ವರ್ತ್ ಅವರು ಬರೆದಂಥ ಎಲ್ಲ ಒಂದು ಸಾಹಿತ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಫೇಮಸ್ ಲೈನ್ಸನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಲುಕ್ ಎಟ್ ದ ಫಸ್ಟ್ ಒನ್. ಅ ಪೋಯಟ್ ಕುಡ್ ನಾಟ್ ಬಟ್ ಬಿ ಗೆ ಇನ್ ಸಚ್ ಎ ಜೋಕ್ ಅಂಡ್ ಕಂಪ್ನಿ ಅಂತ. ದಿಸ್ ಲೈನ್ ಇಟ್ ಅಪಿಯರ್ಸ್ ಇನ್ ಡ್ಯಾಫೋಡಿಲ್ಸ್. Wordsworth explains that when surrounded by thousands of golden daffodils dancing in the breeze, it's impossible for a poet to feel anything other than pure joy. Nature's vibrant energy naturally uplifts the human spirit. ಇಲ್ಲಿ ಸಾವಿರಾರು ಡ್ಯಾಫೋಡಿಲ್ ಹೂಗಳು ತಂಪಾದ ಗಾಳಿಯಲ್ಲಿ ಕುಣಿದಾಡುವುದನ್ನು ನಲಿದಾಡುವುದನ್ನು ನೋಡಿದಾಗ ಯಾವುದೇ ಕವಿಗೆ ಅಪಾರ ಸಂತೋಷ ಆಗೇ ಆಗುತ್ತೆ, ಖಂಡಿತ ಆಗೇ ಆಗುತ್ತೆ. ಅಂದರೆ ಪ್ರಕೃತಿಯ ಈ ಸೌಂದರ್ಯ ದೃಶ್ಯ ಮನುಷ್ಯನ ಮನಸ್ಸಿನ ಬೇಸರವನ್ನು ದೂರ ಮಾಡುತ್ತೆ ಮತ್ತು ದೂರ ಮಾಡಿ ತಕ್ಷಣಕ್ಕೆ ಆನಂದವನ್ನು ನೀಡುತ್ತೆ. ಹಾಗಾಗಿ ನೋಡಿ, ಪ್ರಕೃತಿಯಲ್ಲಿ ಯಾರು ಬೆಳೀತಾರೆ, ಇವತ್ತು ನಮ್ಮ ಕನ್ನಡದ ಖ್ಯಾತ ಕವಿ ಕುವೆಂಪು ಅವರು ಕೂಡ ಹುಟ್ಟಿ ಬೆಳೆದು ಮಲೆನಾಡಿನ ಒಂದು ಸೌಂದರ್ಯದ ಮಡಿಲಿನಲ್ಲಿಯೇ, ಆ ಪ್ರಕೃತಿಯ ಮಡಿಲಿನಲ್ಲಿಯೇ ಅವರು ಆ ಪ್ರಕೃತಿಯ ಮಡಿಲಿನಲ್ಲಿ ಹುಟ್ಟಿದ್ದಕ್ಕೆ ಒಬ್ಬ ಶ್ರೇಷ್ಠ ಕವಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ವಿಲಿಯಮ್ ವರ್ಡ್ಸ್ವರ್ತ್ ಅವರು ಒಂದು ಕಡೆ ಹೇಳ್ತಾರೆ, ನೇಚರ್ ಈಸ್ ದ ಟೀಚರ್ ಅಂತ. ಓಕೆ, ದಟ್ಸ್ ವಾಟ್. ಲೆಟ್ ಅಸ್ ಸಿ ಫ್ಯೂ ಮೋರ್ ಫೇಮಸ್ ಲೈನ್ಸ್. ದೆನ್ ಹಿಯರ್, ಫಾರ್ ಆಫ್ಟ್ ವೆನ್ ಆನ್ ಮೈ ಕೋಚ್ ಐ ಲೈ in vacant or pensive mood,
they flash upon that inward eye, which is the bliss of solitude. Again, these are the lines from the Daffodils. The poet describes how the memory of the daffodils returns to him during the moments of solitude or loneliness. The inward eye means his imagination and memory brings back the image, filling his heart with pleasure once again. ಅಂದರೆ ಇಲ್ಲಿ ಕವಿ ತಮ್ಮ ಮನೆಯಲ್ಲಿ ಏಕಾಂಗಿಯಾಗಿ ಅಥವಾ ಚಿಂತಾಕ್ರಾಂತರಾಗಿ ಮಲಗಿದ್ದಾಗ ಆ ಡೆಫೋಡಿಲ್ಸ್ ಹೂಗಳ ನೆನಪು ಅವನ ಅಂತರಂಗದ ಕಣ್ಣಿಗೆ ಕಲ್ಪನೆಗೆ ತಟ್ಟನೆ ಗೋಚರಿಸುತ್ತೆ. ಅದು ಗೋಚರಿಸಿದ ತಕ್ಷಣ ಕವಿಗೆ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ, ಖುಷಿ, ಸಂತೋಷ ಎಲ್ಲವನ್ನೂ ನೀಡುತ್ತೆ. ಆಮೇಲೆ ಏಕಾಂತದಲ್ಲಿ ಆ ನೆನಪುಗಳು ಅವರ ಹೃದಯಕ್ಕೆ ಮತ್ತೆ ಅಪಾರ ಆನಂದ ಮತ್ತು ಸುಖ ಶಾಂತಿಯನ್ನು ನೀಡುವಂಥದ್ದು ಅಂಥೇಳಿ ಕವಿ ಈ ಒಂದು ಪದ್ಯದಲ್ಲಿ ವರ್ಣಿಸಿದ್ದಾರೆ. ದೆನ್ ನೆಕ್ಸ್ಟ್ ಒನ್ ಈಸ್ ನೇಚರ್ ಡೆವರ್ಡ್ ಡಿಡ್ ಬಿಟ್ರೇ ದ ಹಾರ್ಟ್ ದಟ್ ಲವ್ಡ್ ಹರ್. ನೋಡಿ, ಪ್ರಕೃತಿ I will give you, Wordsworth expresses his core belief that nature is a loyal guardian. Anyone who truly loves and respects nature will never be abandoned or let down by her. So it provides lifelong comfort and spiritual strength. ಅಂದರೆ ಇಲ್ಲಿ ಯಾರು ಪ್ರಕೃತಿಯನ್ನು ನಿಜವಾಗಿ ಸತ್ಯವಾಗಿ ಪ್ರೀತಿಸ್ತಾರೆ, ಪ್ರಕೃತಿ ಎಂದಿಗೂ ಅವರನ್ನು ಕೈ ಬಿಡೋದಿಲ್ಲ ಅಥವಾ ಮೋಸಗೊಳಿಸೋದಿಲ್ಲ ಅಂತ. ಅದು ಮನುಷ್ಯನ ಥರ ಅಲ್ಲ ಅಂತ. ಇಲ್ಲಿ ಮನುಷ್ಯ ಸ್ವಾರ್ಥಕ್ಕಾಗಿ ಮೋಸವನ್ನು ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಆದರೆ ಪ್ರಕೃತಿ ಹಾಗಲ್ಲ. ಅದು ಮನುಷ್ಯನ ಜೀವನದ ಎಲ್ಲ ಹಂತಗಳಲ್ಲೂ ಆಸರೆಯಾಗಿ ದೈವಿಕ ಶಾಂತಿಯನ್ನು ನೀಡುತ್ತೆ, ನಮಗೆ ಬೇಕಾದದ್ದನ್ನೆಲ್ಲವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕವಿ ಇಲ್ಲಿ ಅದ್ಭುತವಾಗಿ ಈ ಒಂದು ಲೈನು ಟಿಂಟರ್ನ್ ಅಬ್ಬೆ ಅನ್ನುವಂಥ ಒಂದು ಪೋಯಮಿಂದ ಒಂದು ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಸ್ಯಾಮ್ಯುಯಲ್ ಟೇಲರ್ ಕಾಲ್ರಿಡ್ಜ್. ಇವ್ರದ್ದು ನೋಡೋದಾದರೆ, ಎ ಕ್ಲೋಸ್ ಫ್ರೆಂಡ್ ಆಫ್ ವರ್ಡ್ಸ್ವರ್ತ್, Coleridge introduced elements of the supernatural, mystery and deep philosophy into romantic poetry. ಇಲ್ಲಿ ಎಸ್.ಟಿ. ಕಾಲ್ರಿಡ್ಜ್ ಕೂಡ ಒಬ್ಬ ಕ್ಲೋಸ್ ಫ್ರೆಂಡ್ ಆಫ್ ವರ್ಡ್ಸ್ವರ್ತನ ಒಬ್ಬ ಅತಿ ಆತ್ಮೀಯ ಗೆಳೆಯನಾಗಿದ್ದರು. ಓಕೆ, ಇವ್ರು ಏನು ಮಾಡಿದರು, ಪ್ರಕೃತಿಯಲ್ಲಿರ್ತಕ್ಕಂಥ ಒಂದು ಅತಿಮಾನುಷ ಶಕ್ತಿಗಳು, ಗೂಢತೆ ಮತ್ತು ಆಳವಾದ ತತ್ವಶಾಸ್ತ್ರವನ್ನು ಒಂದು ಪರಿಚಯಿಸಿದರು ಅಂತ ಹೇಳ್ಬೋದು. ಲೈಕ್ ದ ರೈಮ್ ಆಫ್ ಆನ್ಸಿಯಂಟ್ ಮರೀರ್ ಮುಂದೆ ಬರುತ್ತೆ. ಐ ವಿಲ್ ಗಿವ್ ಯು ದ ಮೇಜರ್ ವರ್ಕ್ಸ್ ಆ್ಯಂಡ್ ಸಮರಿ ಅಂತ ನೋಡೋದಾದರೆ, ದ ರೈಮ್ ಆಫ್ ದ ಆನ್ಸಿಯಂಟ್ ಮರೀನರ್ ಇದೆ. ಅ ಸೇಲರ್ ಶೂಟ್ಸ್ ಆ್ಯನ್ ಅಲ್ಬೆಟ್ರಾಸ್, a sacred seabird, bringing a horrific curse upon his ship. And it explores the themes of sin, guilt, penance and respect for all living creatures ಅನ್ನುವಂಥದ್ದು. ಅಂದರೆ ಇಲ್ಲಿ ಏನಾಗುತ್ತೆ, ಒಬ್ಬ ವೃದ್ಧ ನಾವಿಕ ಏನು ಮಾಡ್ತಾನೆ, ಒಂದು ಶುಭ ಶಕುನವೆಂದ ಪರಿಗಣಿಸಲಾದಂಥ ಅಲ್ಬೆಟ್ರೋಸ್ ಹಕ್ಕಿಯನ್ನು ಕಲ್ಲೆಸೆದು ಕೊಲ್ದ್ಬಿಡ್ತಾನೆ. ಕೊಂದ ನಂತರ ಇದರಿಂದ ಒಂದು ಹಡಗಿನ ಮೇಲೆ ಶಾಪ ಬರುತ್ತೆ. ಶಾಪ ಬಂದಿರೋ ಎಲ್ಲರೂ ಸಾವನ್ನಪ್ತಾರೆ, ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ. ಕೊನೆಗೆ ಏನಾಗುತ್ತೆ, ತಪ್ಪನ್ನು ತಿಳ್ಕೊಳ್ತಾನೆ ಆ ನಾವಿಕ. ತಿಳ್ಕೊಂಡು ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ಪ್ರೀತಿಸಬೇಕು ಅಂಥೇಳಿ ಆ ಒಂದು ತಮ್ಮ ತಪ್ಪಿನಿಂದ, ಆ ಶಾಪದಿಂದ ಅವರು ಒಂದು ಪಾಠವನ್ನು ಕಲಿತಾರೆ. ಜೊತೆಗೆ ಏನಾಗುತ್ತೆ, ಹಡಗಿನಲ್ಲಿ ಶಿಪ್ಪಲ್ಲಿ ಕೂತ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ನೀರಿನಲ್ಲಿ ಒಂದಿಷ್ಟು ಸ್ನೇಕ್ಸ್ ಓಡಾಡೋದನ್ನು ನೋಡ್ತಾನೆ ಒಬ್ಬ ದ ಮರೀನರ್. ನೋಡಿ ಅವುಗಳ ಒಂದು ಸೌಂದರ್ಯಕ್ಕೆ ಮಾರು ಹೋಗಿ ಅವುಗಳನ್ನು ಹೊಗಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಅದ್ಭುತವಾಗಿದ್ದಾವಲ್ಲ ಇವು, ಎಷ್ಟು ಚೆನ್ನಾಗಿದ್ದಾವಲ್ಲ ಅಂತ ಹೊಗಳಿದ ತಕ್ಷಣ ಏನಾಗುತ್ತೆ, ಅವನ ಮೇಲಿದ್ದಂಥ ಶಾಪ ಏನಾಗುತ್ತೆ, ಹೋಗುತ್ತೆ. ಆವಾಗಿಂದ ಅವನು ಏನು ಮಾಡ್ತಾನೆ, ಆ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸನ್ನು ಪ್ರೀತಿಸಲು ಕಲಿತಾನೆ. ಅವನಿಗೆ ಆವಾಗ ಅವನ ಒಂದು ಶಾಪದಿಂದ ಮುಕ್ತಿ ಸಿಗುತ್ತೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ ದ ರೈಮ್ ಆಫ್ ದ ಆನ್ಸಿಯಂಟ್ ಮರೀರ್. ದಯವಿಟ್ಟು ಇವುಗಳೆಲ್ಲವನ್ನು ನೀವು ಓದಬೇಕು. ದ ಲಾಸ್ಟ್ ಒನ್ ಈಸ್ ಕುಬ್ಲಾ ಖಾನ್, ರಿಟನ್ ಆಫ್ಟರ್ ಎನ್ opium-induced dream depicting the exotic pleasure dome built by the Mongol ruler in Xanadu. ಇಲ್ಲಿ ಎಸ್.ಟಿ. ಕಾಲ್ರಿಡ್ಜ್ ಅವರು ಒಂದು ಅಫೀಮು ಸೇವನೆಯ ನಂತರ ಕಂಡ ಕನಸನ್ನು ಆಧರಿಸಿ ಬರೆದಂಥ ಕವಿತೆ ಇದು. ಇಲ್ಲಿ ಮಂಗೋಲಿಯನ್ ಚಕ್ರವರ್ತಿ ಕುಬ್ಲಾ ಖಾನ್ ಕ್ಸಾನಡು ಎಂಬಲ್ಲಿ ನಿರ್ಮಿಸಿದ ಒಂದು ಅದ್ಭುತ ಅರಮನೆ ಮತ್ತು ಒಂದು ಪ್ರಕೃತಿಯ ಕಾಲ್ಪನಿಕ ವರ್ಣನೆಯನ್ನು ಈ ಒಂದು ಕುಬ್ಲಾ ಖಾನ್ ಪೊಯಮ್ನಲ್ಲಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಒಂದು ಏನಾಗುತ್ತೆ, ಇನ್ಕಂಪ್ಲೀಟ್ ಪೊಯಮ್ ಅಂತಲೇ ಹೇಳ್ಬೋದು ಇದು. ಯಾಕೆ ಅಂತಂದರೆ ಇಲ್ಲಿ ಕವಿ ಏನು ಮಾಡಿರ್ತಾನೆ, ಒಂದು ಅಫೀಮ್ ಮೂಡಲ್ಲಿ ಮಲಗಿರ್ತಾನೆ. ಮಲಗಿದ್ದಾಗ ಯಾರೋ ಅವನಿಗೆ ಬಂದು ಡಿಸ್ಟರ್ಬ್ ಮಾಡ್ತಾರೆ, ಎಬ್ಬಿಸಿಬಿಡ್ತಾರೆ. ಸೊ ಅವನು ಮಲಗಿದಂಥ ಸಂದರ್ಭದಲ್ಲಿ ಆ ಕನಸಿನಲ್ಲಿ ಏನು ಬಂದಿತ್ತು ಅದೆಲ್ಲವನ್ನು ಬರೆದಿದ್ದು. ಸೊ ಹಾಗಾಗಿ ಇದು ಕೂಡ ಒಂದು ಇನ್ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಬಯೋಗ್ರಫಿಯಾ ಲಿಟರೇರಿಯಾ ಅಂತ ಬರೆದಿದ್ದಾರೆ. ಪ್ರೋಸ್ ಲಿಟರರಿ ಕ್ರಿಟಿಸಿಸಮ್ ಇಂಟ್ರೊಡ್ಯೂಸಿಂಗ್ ಫೇಮಸ್ ಕಾನ್ಸೆಪ್ಟ್ಸ್ ಲೈಕ್ ದ ವಿಲ್ಲಿಂಗ್ ಸಸ್ಪೆಷನ್ ಆಫ್ ಡಿಸ್ಬಿಲೀಫ್ ಅಂತ. ಅಂದರೆ
ಇದು ಒಂದು ಕಾಲ್ಡ್ರಿಜ್ ಅವರ ಪ್ರಸಿದ್ಧ ಗದ್ಯ ಕೃತಿ. ಇದು ಸಾಹಿತ್ಯಿಕ ವಿಮರ್ಶೆ ಮತ್ತು ಇಲ್ಲದಿರುವುದನ್ನು ಕಲ್ಪನೆಯ ಮೂಲಕ ನಂಬುವಂಥದ್ದು, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಎಂಬ ಒಂದು ಸಿದ್ಧಾಂತವನ್ನು ವಿವರಿಸ್ತಕ್ಕಂಥ ಒಂದು ಪುಸ್ತಕ ಇದು. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ಒನ್ ಮೋರ್, ದಟ್ ಈಸ್ ಕ್ರಿಸ್ಟಾಬೆಲ್ ಅನ್ನುವಂಥದ್ದು ಕೂಡ ಬರೆದಿದ್ದಾರೆ. ಆ್ಯನ್ ಅನ್ಫಿನಿಶ್ಡ್ ಗೋಥಿಕ್ ಬ್ಯಾಲೆಡ್ ಅಬೌಟ್ ಪ್ಯೂರ್ ಯಂಗ್ ಮೇಡನ್ ನೇಮ್ಡ್ ಕ್ರಿಸ್ಟಾಬೆಲ್ who encounters a mysterious, sinister woman named ಗೆರಾಲ್ಡಿನ್ ಇನ್ ದ ಫಾರೆಸ್ಟ್. ಇದು ಒಂದು ಗೋತಿಕ್ ಅಂದರೆ ಒಂದು ಭಯಾನಕ ನಿಗೂಢ ಶೈಲಿಯ ಒಂದು ಅಪೂರ್ಣ ಕಾವ್ಯ ಆಗಿದೆ ಇದು. ಇಲ್ಲಿ ಕ್ರಿಸ್ಟಾಬೆಲ್ ಎಂಬ ಒಂದು ಪವಿತ್ರ ಮನಸ್ಸಿನ ಯುವತಿ ಕಾಡಿನಲ್ಲಿ ಜೆರಾಲ್ಡಿನ್ ಎಂಬ ಮಾಯಾವಿ ಮಹಿಳೆಯನ್ನು ಭೇಟಿಯಾಗುವ ಮತ್ತು ಆಕೆಯ ದುಷ್ಟ ಪ್ರಭಾವಕ್ಕೆ ಒಳಗಾಗುವ ಕತೆ ಇದರಲ್ಲಿದೆ ಅಂತ ಹೇಳ್ಬೋದು. ದೆನ್ ಡಿಜೆಕ್ಷನ್ ಆ್ಯಂಡ್ ಓಡ್ ಅಂತ ಬರೆದಿದ್ದಾರೆ. A deeply personal poem expressing Coleridge's loss of imaginative power, health struggles and internal sadness. ಅಂದರೆ ಕವಿ ಡಿಜೆಕ್ಷನ್ ಆ್ಯಂಡ್ ಓಡ್ ಇದರಲ್ಲಿ ತಮ್ಮ ಜೀವನದಲ್ಲಿದ್ದಕ್ಕಂಥ ಒಂದು ನಿರಾಶೆ, ಅನಾರೋಗ್ಯ ಮತ್ತು ತಮ್ಮ ಕಲ್ಪನಾಶಕ್ತಿ ಕುಂಠಿತವಾಗುತ್ತಿರುವುದನ್ನು ಕುರಿತು ಬರೆದಂಥ ಅತ್ಯಂತ ಒಂದು ಎಮೋಷ್ನಲ್ ಪೋಯಮ್ ಇದು. ಓಕೆ, ದೆನ್ ನೆಕ್ಸ್ಟ್ ಒನ್ ಫ್ರಾಸ್ಟ್ ಎಟ್ ಮಿಡ್ ನೈಟ್ ಅಂತ ಬರೆದಿದ್ದಾರೆ. Then that is a quiet conversational poem set on a silent winter night. Coleridge sits beside his sleeping baby son, praying that the child grows up surrounded by nature rather than cooped up in the city as he was ಅಂತ. ಅಂದರೆ ಇಲ್ಲಿ ಒಂದು ಶೀತಲ ಚಳಿಗಾಲದ ರಾತ್ರಿಯಲ್ಲಿ ತನ್ನ ತೊಟ್ಲಲ್ಲಿರ್ತಕ್ಕಂಥ ಮಲಗಿರ್ತಕ್ಕಂಥ ಮಗುವನ್ನು ನೋಡುತ್ತಾ ಕವಿ ಬರೆದಂಥ ಒಂದು ಸೌಮ್ಯ ಕವಿತೆ ಇದು. ಏನಾಗುತ್ತೆ, ತಾನು ನಗರದಲ್ಲಿ ಬೆಳೆದು ಅನುಭವಿಸಿದ ಕಷ್ಟಗಳು ತನ್ನ ಮಗನಿಗೆ ಬರಬಾರ್ದು, ಅವನು ಪ್ರಕೃತಿಯ ಮಡಿಲಿನಲ್ಲಿ ಆ ಪ್ರಕೃತಿಯ ಜೊತೆಗೆ ಬೆಳಿಬೇಕು ಅಂಥೇಳಿ ಒಂದು ಪ್ರಾರ್ಥಿಸುತ್ತಾ ಬರೆದಂಥ ಒಂದು ಕವಿತೆ ಇದು. ದೆನ್ ದಿ ಯೋಲಿಯನ್ ಹಾರ್ಪ್ ಅಂತ ಕೂಡ ಬರೆದಿದ್ದಾರೆ. ದಿಸ್ ಇನ್ಸ್ಪೈರ್ಡ್ ಬೈ ಎ ಸ್ಟ್ರೇಂಜ್ಡ್ ಇನ್ಸ್ಟ್ರೂಮೆಂಟ್ ಪ್ಲೇಡ್ ಬೈ ದ ವಿಂಡ್, Coleridge contemplates whether all of nature is a single living soul animated by God ಅಂತ. ಅಂದರೆ ಇಲ್ಲಿ ಗಾಳಿಯ ಸ್ಪರ್ಶದಿಂದ ಸಂಗೀತ ಹೊರಹೊಮ್ಮಿಸುವ ಒಂದು ಯೋಲಿನ್ ಹಾರ್ಪ್ ಅಂತ ಒಂದು ಸಂಗೀತ ವಾದ್ಯನ ನೋಡುವಂಥ ಕವಿ ಇಡೀ ಪ್ರಕೃತಿಯೇ ದೇವರ ಚೈತನ್ಯದಿಂದ ಚಲಿಸುವ ಒಂದು ಮಹಾನ್ ಜೀವಂತ ವಾದ್ಯ ಎಂದು ಭಾವಿಸಿ ಈ ಒಂದು ಕವಿತೆಯನ್ನು ಬರೆದಿದ್ದಾರೆ ಅಂತ. ದೆನ್ ಇನ್ನು ಸಾಮ್ಯುಯಲ್ ಟೇಲರ್ ಕಾಲ್ಡ್ರಿಜ್ ಅವರ ಒಂದು ಫೇಮಸ್ ಲೈನ್ಸ್ ಅಂತ ನೋಡೋದಾದರೆ ದೆರ್ ಆರ್ ಮೆನಿ ಬಟ್ ಐ ಹ್ಯಾವ್ ಸೆಲೆಕ್ಟೆಡ್ ವೆರಿ ಫ್ಯೂ. ಲುಕ್ ಅಟ್ ದಿಸ್ ಒನ್. Water, water everywhere and all the boats did shrink. Water, water everywhere, nor any drop to drink ಅಂತ. Again this famous line is extracted from the rhyme of the Ancient Mariner. ಇಲ್ಲಿ ಏನಾಗುತ್ತೆ, one of the most famous ironies in English literature. The sailors are stranded in the middle of a massive ocean surrounded by salt water, yet they are dying of thirst because none of it is drinkable ಅಂತ. ಅಂದರೆ ಇದು ಒಂದು ಸಾಹಿತ್ಯ ಲೋಕದ ಅತ್ಯಂತ ಪ್ರಸಿದ್ಧ ವಿಪರ್ಯಾಸದ ಸಾಲುಗಳಿವು. ಹಡಗಿನ ಸುತ್ತಲೂ ಅಗಾಧವಾದ ಸಮುದ್ರದ ನೀರಿದ್ದರೂ ಕೂಡ ಅದು ಉಪ್ಪು ನೀರಾದ್ದರಿಂದ ಕುಡಿಯಲು ಒಂದು ಹನಿ ಸಿಹಿ ನೀರು ಅವರಿಗೆ ಸಿಗಲಿಲ್ಲ. ಇದರಿಂದ ಬಾಯಾರಿಕೆಯಿಂದ ನಾವಿಕರು ಏನು ಮಾಡ್ತಾರೆ, ಬಳಲ್ತಾರೆ. ಸೊ ಯು ಸಿ ವಾಟ್ ಈಸ್ ದ ವಂಡರ್ಫುಲ್ ಇಮ್ಯಾಜಿನೇಷನ್ ಅವ್ರು ಬರೆದಿರೋದು. ಓಕೆ, ದೆನ್ ನೆಕ್ಸ್ಟ್ ವರ್ಡ್ ಈಸ್ he prayeth best who loveth best all things both great and small. Again this line is taken from the rhyme of the Ancient Mariner ಅನ್ನುವಂಥದ್ದು. The central moral of the poem, true prayer is not just repeating words in a temple or church, but loving and respecting all creation, big or small, because God created them all. ಅಂದರೆ ಇಲ್ಲಿ ರೈಮ್ ಆಫ್ ದ ಏನ್ಸೆಂಟ್ ಮರಿನರ್ ಏನು ಮಾಡ್ತಾನೆ, ಆ ಪಕ್ಷಿಯನ್ನು ಕೊಂದಮೇಲೆ ಅವನಿಗೆ ಶಾಪ ಬರುತ್ತೆ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾನೆ. ಆವಾಗ ಆ ಪಶ್ಚಾತ್ತಾಪದಿಂದ ಶಾಪದಿಂದ ವಿಮುಕ್ತಿಯನ್ನು ಹೊಂದಲಿಕ್ಕೆ ಅವನು ಏನು ಮಾಡ್ತಾನೆ, ಗೊತ್ತಿಲ್ಲದೆ ಅಲ್ಲಿ ಸೀನಲ್ಲಿರ್ತಕ್ಕಂಥ ಕ್ರೀಚರ್ಸನ್ನು ಹೊಗಳ್ತಾನೆ. ಹೊಗಳಿದ ತಕ್ಷಣ ಅವನಲ್ಲಿರ್ತಕ್ಕಂಥ ಶಾಪ ಏನಾಗುತ್ತೆ, ಮುಕ್ತಿ ಆಗುತ್ತೆ. ಈ ಒಂದು ಕಾವ್ಯದ ಮುಖ್ಯ ಸಂದೇಶ ಏನಂತಂದರೆ, ದೇವರಿಗೆ ಮಾಡುವ ನಿಜವಾದ ಪ್ರಾರ್ಥನೆ ಅಂದರೆ ಪ್ರಕೃತಿಯ ಸಣ್ಣ ಮತ್ತು ದೊಡ್ಡ ಪ್ರತಿಯೊಂದು ಜೀವಿಯನ್ನು ಪ್ರೀತಿಸಬೇಕು. ಏಕೆಂದರೆ ದೇವರಿಗೂ ತನ್ನ ಎಲ್ಲ ಜೀವಿಗಳು ಸಮಾನವಾಗಿ ಪ್ರಿಯವಾದುದು ಅಂತ. ಇಲ್ಲಿ ಸಣ್ಣದು ನಿಷ್ಕೃಷ್ಟ ಅನ್ನುವಂಥದ್ದಿಲ್ಲ, ಎಲ್ಲವನ್ನು ಈಕ್ವಲ್ ಆಗಿ ನಾವು ನೋಡಬೇಕು, ಪ್ರೀತಿಸಬೇಕು ಅನ್ನೋ ಸಂದೇಶ ಇದರಲ್ಲಿದೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ಜಾನ್ ಕಿಟ್ಸ್ ಅವರು. as we all know, it's a wonderful figure in the English literature. ಒಂದು ಓವರ್ವ್ಯೂ ನೋಡೋದಾದರೆ, ಡಿಸ್ಪೈಟ್ ಡೈಯಿಂಗ್ ಆಫ್ ಟ್ಯೂಬರ್ಕ್ಯುಲೋಸಿಸ್ at just 25 years, Keats became famous for his intense focus on beauty,
ಸೆನ್ಸರಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ಆರ್ಟ್ ಆ್ಯಂಡ್ ಮಾರ್ಟಾಲಿಟಿ. ಇವರು ಜಸ್ಟ್ ಒಂದು 25ನೇ ವಯಸ್ಸಿಗೆ ಒಂದು ತಪಾಸಣೆ ಮಾಡಿದಾಗ ಟಿ ಬಿ ರೋಗದಿಂದ ತೀರ್ಕೊಂಡ್ರು. ಕೇವಲ 25 ವರ್ಷಕ್ಕೇ ಅವ್ರು ತೀರಿ ಹೋಗ್ತಾರೆ. ಆದರೆ ಸೌಂದರ್ಯ ಮತ್ತು ಇಂದ್ರಿಯಗಳ ಅನುಭವಗಳ ಬರವಣಿಗೆಗೆ ಪ್ರಸಿದ್ಧರಾದಂಥ ಒಬ್ಬ ಕವಿ ಜಾನ್ ಕೀಟ್ಸ್. ಅವ್ರು ಬರೆದಂಥ ಮೇಜರ್ ವರ್ಕ್ಸ್ ಅಂತ ನೋಡೋದಾದರೆ ಓಡ್ ಟು ಎ ನೈಟಿಂಗೇಲ್ ಅಂತ ಬರೆದ್ರು ಇನ್ 1819. ಕಾಂಟ್ರಾಸ್ಟ್ ದ ಪೇನ್ಫುಲ್ ಫ್ಲೀಟಿಂಗ್ ನೇಚರ್ ಆಫ್ ಎ ಹ್ಯೂಮನ್ ಲೈಫ್ ವಿತ್ ಎ ಟೈಮ್ಲೆಸ್ ಇಮಾರ್ಟಲ್ ಸಾಂಗ್ ಆಫ್ ಎ ನೈಟಿಂಗೇಲ್ ಅಂತ. ಅಂದರೆ ಇಲ್ಲಿ ಮನುಷ್ಯನ ದುಃಖಮಯ ತಾತ್ಕಾಲಿಕ ಜೀವನ ಮತ್ತು ನೈಟಿಂಗೇಲ್ ಪಕ್ಷಿಯ ಅಮರ ಗಾಯನದ ನಡುವಿನ ಹೋಲಿಕೆ ಮಾಡಿ ಕವಿ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಅಂತ. ದೆನ್ ನೆಕ್ಸ್ಟ್ ಒನ್ ಈಸ್ ಓಡ್ ಆನ್ ಎ ಗ್ರೇಷಿಯನ್ ಅರ್ನ್ ಅಂತ ಬರೆದಿದ್ದಾರೆ. ಇಟ್ ಮೆಡಿಟೇಟ್ಸ್ ಆನ್ ಎನ್ ಆನ್ಸಿಯಂಟ್ ಗ್ರೀಕ್ ವೇಸ್ ಫೇಮಸ್ಲಿ ಕನ್ಕ್ಲೂಡಿಂಗ್ ಬ್ಯೂಟಿ ಇಸ್ ಟ್ರುತ್ ಬ್ಯೂಟಿ ಅಂತ. ಇಲ್ಲಿ ಅಂದರೆ ಗ್ರೀಕ್ ಶೈಲಿಯ ಒಂದು ಪ್ರಾಚೀನ ಪಾತ್ರೆಯ ಮೇಲಿನ ಚಿತ್ರಗಳನ್ನು ನೋಡಿ ಆ ಸೌಂದರ್ಯ ಮತ್ತು ಸತ್ಯದ ಅಂತಿಮ ನಿಜಾಂಶವನ್ನು ವಿವರಿಸ್ತಕ್ಕಂಥ ಒಂದು ಕವಿತೆ ಇದು. ದೆನ್ ನೆಕ್ಸ್ಟ್ ಲಾಬೆಲ್ಲಾ ಜೇಮ್ಸ್ ಆ್ಯನ್ಸ್ ಮರ್ಸಿ ಅನ್ನುವಂಥದ್ದು ಬರೆದಿದ್ದಾರೆ. ಸಿ ಎ ಹಾಂಟಿಂಗ್ ಬ್ಯಾಲೆಡ್ ಅಬೌಟ್ ಮಿಡಿವಿಯಲ್ ನೈಟ್ ಹೂ ಫಾಲ್ಸ್ ಅಂಡರ್ ದ ಸ್ಪೆಲ್ ಆಫ್ ಎ ಮಿಸ್ಟರಿಯಸ್ ಫೇರಿ ವುಮೆನ್ ಓನ್ಲಿ ಟು ಬಿ ಅಬಂಡನ್ಡ್ ಆನ್ ಎ ಕೋಲ್ಡ್ ಹಿಲ್ ಸೈಡ್. ಇಲ್ಲಿ ಒಬ್ಬ ರಾಜಕುಮಾರ ಸುಂದರ ಮಾಯಾಂಗನೆಯ ಅಂದರೆ ಒಂದು ದೇವಕನ್ಯೆಯ ಪ್ರೇಮ ಪಾಶಕ್ಕೆ ಸಿಲುಕಿ ಕೊನೆಗೆ ನಿರ್ಜನ ಬೆಟ್ಟದ ಮೇಲೆ ಏಕಾಂಗಿಯಾಗಿ ಕೈ ಬಿಡಲ್ಪಡ್ತಕ್ಕಂಥ ಒಂದು ನಿಗೂಢ ಕಥೆಯನ್ನು ಹೇಳುವಂಥದ್ದಿದು. ದೆನ್ ನೆಕ್ಸ್ಟ್ ಒನ್ ಈಸ್ ಟು ಆಟಮ್ ಅಂತ ಬರೆದಿದ್ದಾರೆ. ಸೆಲೆಬ್ರೇಟ್ಸ್ ದ ರಿಚ್ ಹಾರ್ವೆಸ್ಟ್ sounds and the quiet beauty of the autumn season, accepting it as a metaphor for the natural cycle of life and aging. ಅಂದರೆ ಶರತ್ಕಾಲದ ಒಂದು ಸಮೃದ್ಧಿ, ಸೌಂದರ್ಯ ಮತ್ತು ಪ್ರಕೃತಿಯ ಬದಲಾವಣೆಯನ್ನು ವರ್ಣಿಸುವ ಅತ್ಯದ್ಭುತ ಒಂದು ಕವಿತೆ ಇದು. ಜನನ ಮತ್ತು ಮರಣದ ನೈಸರ್ಗಿಕ ಚಕ್ರವನ್ನು ಕವಿ ಇಲ್ಲಿ ಭಾಳ ಸುಂದರವಾಗಿ ವಿವರಿಸಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ಹೈಪೆರಿಯನ್ ಅಂತ ಬರೆದಿದ್ದಾರೆ. ಇಲ್ಲಿ ಆನ್ ಅನ್ಫಿನಿಶ್ಡ್ ಎಪಿಕ್ ಪೊಯಮ್ ಡಿಪಿಕ್ಟಿಂಗ್ ದ ಫಾಲ್ ಆಫ್ ದ ಓಲ್ಡರ್ ಗ್ರೀಕ್ ಗಾಡ್ಸ್, ದ ಟೈಟನ್ಸ್ ಆ್ಯಂಡ್ ದ ರೈಸ್ ಆಫ್ ದ ನ್ಯೂ ಒಲಂಪಿಯನ್ ಗಾಡ್ಸ್, ಎಕ್ಸ್ಪ್ಲೋರಿಂಗ್ ಥೀಮ್ಸ್ ಆಫ್ ಗ್ರೀಫ್, ಲಾಸ್ ಆ್ಯಂಡ್ ನೆಸೆಸರಿ ಎವಲ್ಯೂಷನ್ ಅಂತ. ಅಂದರೆ ಒಂದು ಗ್ರೀಕ್ ಪುರಾಣದ ಹಳೆಯ ದೇವತೆಗಳಾದ ಟೈಟನ್ಸ್ ಸೋತು ಹೊಸ ದೇವತೆಗಳಾದ ಒಲಂಪಿಯನ್ಸ್ ಅಧಿಕಾರಕ್ಕೆ ಬರುವ ಕಥೆ ಇದು. ಬದಲಾವಣೆ ಎನ್ನುವುದು ಒಂದು ಪ್ರಕೃತಿಯ ನಿಯಮ. ಸೊ ಹಾಗಾಗಿ ಬದಲಾವಣೆಯ ಕುರಿತು ಕೀಟ್ಸ್ ಕವಿ ಈ ಒಂದು ಪೂರ್ಣ ಕಾವ್ಯದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಓಡ್ ಆನ್ ಮೆಲಂಕಲಿ ಅಂತ ಕೂಡ ಬರೆದಿದ್ದಾರೆ. ಕೀಟ್ಸ್ ಅಡ್ವೈಸಸ್ ರೀಡರ್ಸ್ ನಾಟ್ ಟು ಎಸ್ಕೇಪ್ ಸ್ಯಾಡ್ನೆಸ್ ಥ್ರೂ numbness but to embrace melancholic feelings because intense joy and deep sadness are naturally intertwined ಅಂತ. ಅಂದರೆ ದುಃಖ ಬಂದಾಗ ಅದರಿಂದ ಓಡಿ ಹೋಗದೆ ಅದನ್ನು ಸ್ವೀಕರಿಸಬೇಕು ಅಂತ. ಅಂದರೆ ದುಃಖದಲ್ಲಿ ಕುಗ್ಗಬಾರ್ದು, ಸುಖದಲ್ಲಿ ಹಿಗ್ಗಬಾರ್ದು ಅನ್ನೋ ಒಂದು ಅರ್ಥದಲ್ಲಿ ಅದನ್ನು ಸ್ವೀಕರಿಸಬೇಕು ಅಂತ. ಅತ್ಯಂತ ಹೆಚ್ಚಿನ ಆನಂದ ಮತ್ತು ಆಳವಾದ ದುಃಖ ಎರಡೂ ಒಂದಕ್ಕೊಂದು ಬೆಸೆದುಕೊಂಡಿವೆ. ಲೈಕ್ ದೇ ಆರ್ ದ ಟೂ ಫೇಸಸ್ ಆಫ್ ಎ ಕಾಯಿನ್ ಅಂತ. ಈಗ ಹೇಗೆ ದಿನ ಹಗಲು ರಾತ್ರಿ ಬರುತ್ತೆ ಹಾಗೆ ಜೀವನದಲ್ಲಿ ಕಷ್ಟ ಸುಖಗಳು ಕೂಡ ಬರ್ತವೆ. ಅವು ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ. ಈಗ ಕತ್ತಲು ಕೂಡ ಪರ್ಮನೆಂಟ್ ಅಲ್ಲ. ಕತ್ತಲು ಬೆಳಕು ಬರುತ್ತೆ, ಬೆಳಕಾದ್ಮೇಲೆ ಲೈಕ್ ದಿಸ್ ಜೀವನದಲ್ಲಿ ಇವೆಲ್ಲವೂ ಬರ್ತವೆ ಅನ್ನೋ ಒಂದು ಜೀವನದ ಸತ್ಯವನ್ನು ತಿಳಿಸ್ತಕ್ಕಂಥ ಒಂದು ಕವಿತೆ ಇದು. ನೆಕ್ಸ್ಟ್ ನೋಡೋದಾದರೆ ಫೇಮಸ್ ಲೈನ್ಸನ್ನು ನೋಡೋದಾದರೆ ಜಾನ್ ಕೀಟ್ಸ್ ಅವ್ರು ಬರೆದಂಥದ್ದು. ಅ ಥಿಂಗ್ ಆಫ್ ಬ್ಯೂಟಿ ಜಾಯ್ ಫಾರ್ ಎವರ್, ಇಟ್ ಲವ್ಲಿನೆಸ್ ಇನ್ಕ್ರೀಸಸ್, ಇಟ್ ವಿಲ್ ನೆವರ್ ಪಾಸ್ ಇನ್ ಟು ನಥಿಂಗ್ನೆಸ್ ಅಂತ. ಇದು ಒಂದು ಎಂಡಿಮಿಯಾನ್ ಪೊಯಮಲ್ಲಿ ಬರೆದಿದ್ದಾರೆ. ಕೀಟ್ಸ್ ಅಸರ್ಟ್ಸ್ ದ್ಯಾಟ್ ಟ್ರೂ ಬ್ಯೂಟಿ whether in art, nature or human spirit is eternal. Unlike physical objects that decay, the happiness is a beautiful experience brings never fades and it grows stronger over time ಅಂತ. ಇಲ್ಲಿ ಸುಂದರವಾದ ಯಾವುದೇ ವಸ್ತು ಅಥವಾ ಅನುಭವವು ಎಂದೆಂದಿಗೂ ಆನಂದವನ್ನು ನೀಡುತ್ತೆ. ಸಮಯ ಕಳೆದಂತೆ ಅದರ ಸೌಂದರ್ಯ ಮತ್ತು ಮೌಲ್ಯ ಹೆಚ್ಚುತ್ತದೆಯೇ ಹೊರತು ಅದು ಎಂದಿಗೂ ಕಡಿಮೆಯಾಗೋದಿಲ್ಲ ಅಥವಾ ನಶಿಸಿ ಹೋಗೋದಿಲ್ಲ ಅಂತ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್. ಇಟ್ಸ್ ಅ ವಂಡರ್ಫುಲ್ ಲೈನ್. And beauty is truth, truth beauty, that is all you know on earth and all you need to know ಅಂತ. ಅಗೇನ್ ಓಡ್ ಆನ್ ಎ ಗ್ರೇಷಿಯನ್ ಅರ್ನ್ ಅಂತ ಒಂದು ಪೊಯಮಲ್ಲಿ ಬರೆದಿದ್ದಾರೆ. ದ ಕನ್ಕ್ಲೂಷನ್ ಕಾರ್ಡ್ ಆನ್ ದ ಆನ್ಸೆಂಟ್ ವೇಸ್ ಆ್ಯಂಡ್ ಇಟ್ ಮೀನ್ಸ್ ದಟ್ ಅಲ್ಟಿಮೇಟ್ ಟ್ರೂತ್ ಈಸ್ ಫೌಂಡ್ ಇನ್ ಪ್ಯೂರ್ ಎಟರ್ನಲ್ ಬ್ಯೂಟಿ ಆ್ಯಂಡ್ ಬ್ಯೂಟಿ ಇಟ್ ಸೆಲ್ಫ್ ಕಂಟೈನ್ಸ್ ದ ಅಲ್ಟಿಮೇಟ್ ಟ್ರೂತ್ ಆಫ್ ಎಕ್ಸಿಸ್ಟೆನ್ಸ್. ಒಂದು ಪುರಾತನ ಗ್ರೀಕ್ ಪಾತ್ರೆಯ ಮೇಲಿನ ಸಾಲುಗಳಿವು. ಸೌಂದರ್ಯವೇ ಸತ್ಯ, ಸತ್ಯವೇ ಸೌಂದರ್ಯ. ಮನುಷ್ಯ ಈ ಭೂಮಿಯ ಮೇಲೆ ತಿಳಿದುಕೊಳ್ಬೇಕಾದ ಮತ್ತು ಅರ್ಥ ಮಾಡಿಕೊಳ್ಬೇಕಾದಂಥ ಏಕೈಕ ಪರಮ ಸತ್ಯ ಇದೊಂದೇ ಎಂದು ಕೀಟ್ಸ್ ಏನು ಮಾಡಿದ್ದಾರೆ ಹೇಳಿದ್ದಾರೆ ಅಂತ.
ದ ನೆಕ್ಸ್ಟ್ ಒನ್ ಈಸ್ ಪಿ ಬಿ ಸೆಲೆ ಅವ್ರನ್ನ ನೋಡೋದಾದರೆ he was also a very prominent figure in English literature, a passionate radical idealist and a revolutionary poet ಅಂತ. He has written the Ozymandias ಅಂತ ಬರೆದಿದ್ದಾರೆ, a sonnet on a ruined statue of an Egyptian pharaoh in a desert, highlighting the inevitable decay of tyrant power over time. ಅಂದರೆ ಮರುಭೂಮಿಯಲ್ಲಿ ಬಿದ್ದು ಹೋದ ಒಂದು ಪ್ರಾಚೀನ ಈಜಿಪ್ಟ್ ರಾಜ್ಯ ಓಜಿಮೆಂಡಿಯಾಸನ ವಿಗ್ರಹವನ್ನು ವರ್ಣಿಸ್ತಕ್ಕಂಥ ಒಂದು ಕವಿತೆ ಇದು. ಅಂದರೆ ಎಷ್ಟೇ ಶಕ್ತಿಶಾಲಿಯಾದ ಅಹಂಕಾರಿ ರಾಜನ ಅಧಿಕಾರವೂ ಕೂಡ ಕಾಲಕ್ರಮೇಣ ನಶಿಸಿ ಹೋಗುತ್ತೆ. ಈ ಭೂಮಿ ಮೇಲೆ ಪರ್ಮನೆಂಟ್ ಆಗಿರುವಂಥದ್ದು ಯಾವುದೂ ಇಲ್ಲ, ಕೇವಲ ಪ್ರಕೃತಿ ಮಾತ್ರ ಇಲ್ಲಿ ಪರ್ಮನೆಂಟ್ ಅನ್ನುವ ಅರ್ಥದಲ್ಲಿ ಓಜಿಮೆಂಡ್ ಅಂದರೆ ವ್ಯಕ್ತಿಗೆ ಎಷ್ಟೇ ಶಕ್ತಿ ಇದ್ದರೂ ಎಷ್ಟೇ ಪವರ್ ಇದ್ದರೂ ಅದು ಕೇವಲ ಕ್ಷಣಿಕ ಅನ್ನುವಂಥ ಸತ್ಯವನ್ನು ಬಿಂಬಿಸ್ತಕ್ಕಂಥ ಒಂದು ಕವಿತೆ ಇದು ಓಜಿಮೆಂಡಿಯಾಸ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಓಡ್ ಟು ದ ವೆಸ್ಟ್ ವಿಂಡ್ ಅಂತ ಬರೆದಿದ್ದಾರೆ. ಹಿಯರ್ ಈ ಅಡ್ರೆಸಸ್ ದ ಪವರ್ಫುಲ್ ಆಟಮ್ ವಿಂಡ್ ಆಸ್ ಬೋತ್ ಎ ಡಿಸ್ಟ್ರಾಯರ್ ಆ್ಯಂಡ್ ಎ ಪ್ರಿಸರ್ವರ್ ಅಂತ, ಹೋಪಿಂಗ್ ಇಟ್ ವಿಲ್ ಸ್ಕ್ಯಾಟರ್ ಇಸ್ ರೆವಲ್ಯೂಷನರಿ ಐಡಿಯಾಸ್ ಅಕ್ರಾಸ್ ದ ವರ್ಲ್ಡ್. ಇಲ್ಲಿ ಕವಿ ಏನು ಮಾಡ್ತಾನೆ, ಪಶ್ಚಿಮದ ಒಂದು ಗಾಳಿಯನ್ನು ವಿನಾಶಕ ಮತ್ತು ರಕ್ಷಕ ಎರಡೂ ಆಗಿ ನೋಡ್ತಾರೆ. ಗಾಳಿಯು ಹೇಗೆ ಹಳೆಯ ಎಲೆಗಳನ್ನು ನಾಶಪಡಿಸಿ ಹೊಸ ಚಿಗುರಿಗೆ ದಾರಿ ಮಾಡಿಕೊಡುತ್ತದೆ, ಹಾಗೆ ಸಮಾಜದಲ್ಲಿ ಹೊಸ ಬದಲಾವಣೆ ಬರಲಿ ಎಂದು ಆಶಿಸ್ತಾರೆ. ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್ ಅನ್ನುವಂಥ ಲೈನ್ ಕೂಡ ಇದರಲ್ಲಿ ಇರುವಂಥದ್ದು. ದೆನ್ ನೆಕ್ಸ್ಟ್ ಒನ್ ಈಸ್ ಪ್ರೊಮಿಥಿಯಸ್ ಅನ್ಬೌಂಡ್ ಅಂತ ಬರೆದಿದ್ದಾರೆ, ಎ ಲಿರಿಕಲ್ ಡ್ರಾಮಾ ಸೆಲೆಬ್ರೇಟಿಂಗ್ ಹ್ಯೂಮನ್ ಲಿಬರೇಷನ್ ಫ್ರಮ್ ಟೈರನಿ ಆ್ಯಂಡ್ ಅಪ್ರೆಷನ್. ಇದು ಒಂದು ಗ್ರೀಕ್ ಪೌರಾಣಿಕ ಕಥೆಯನ್ನು ಆಧರಿಸಿದ ನಾಟಕ. ಇಲ್ಲಿ ಮಾನವ ಕುಲಕ್ಕೆ ಬೆಂಕಿಯನ್ನು ತಂದುಕೊಟ್ಟಿಕ್ಕಾಗಿ ದೇವತೆಗಳ ರಾಜ್ಯ ಜುಪಿಟರ್ನಿಂದ ಶಿಕ್ಷೆಗೆ ಒಳಗಾಗುವ ಪ್ರೊಮಿಥಿಯಸ್ ಅಂತಿಮವಾಗಿ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಗೆಲ್ಲಿಸ್ತಾನೆ ಅನ್ನುವಂಥದ್ದು ಈ ಒಂದು ಪ್ರೊಮಿಥಿಯಸ್ ಅನ್ಬೌಂಡಲ್ಲಿ ಇದೆ. ದ ನೆಕ್ಸ್ಟ್ ಒನ್ ಈಸ್ ಟು ಎ ಸ್ಕೈಲಾರ್ಕ್ ಅಂತ. ಪಿ ಬಿ ಸೆಲೆ ಫ್ರೇಸಸ್ ಎ ಹೈ ಫ್ಲೈಯಿಂಗ್ ಸಾಂಗ್ ಬರ್ಡ್, ಕಾಲಿಂಗ್ ಇಟ್ ಎ ಬ್ಲೀಡ್ ಸ್ಪಿರಿಟ್ whose pure joyful song surpasses any human art or poetry ಅಂತ. ಇಲ್ಲಿ ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಾ ಹಾಡುವ ಒಂದು ಸ್ಕೈಲಾರ್ಕ್ ಹಕ್ಕಿಯನ್ನು ದೈವಿಕ ಆತ್ಮಕ್ಕೆ ಹೋಲಿಸಿ ಬರೆದಂಥ ಒಂದು ಕವಿತೆ ಇದು. ಅಂದರೆ ಮನುಷ್ಯನ ದುಃಖ ಮಿಶ್ರಿತ ಹಾಡುಗಳಿಗಿಂತ ಈ ಹಕ್ಕಿಯ ಆನಂದಮಯ ಗಾನವೇ ಶ್ರೇಷ್ಠ ಅಂತ ಕವಿ ಇಲ್ಲಿ ಹೊಗಳ್ತಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಅಡೋನೈಸ್ ಅಂತ ಬರೆದಿದ್ದಾರೆ, ಅ ಮೂವಿಂಗ್ ಪಾಸ್ಟೋರಲ್ ಎಲ್ಜಿ ರಿಟರ್ನ್ ಆನ್ ದ ಪ್ರಿಮ್ಯಾಚ್ಯೂರ್ ಡೆತ್ ಆಫ್ ಹಿಸ್ ಫೆಲೋ ಪೋಯೆಟ್ ಆ್ಯಂಡ್ ಫ್ರೆಂಡ್ ಜಾನ್ ಕಿಟ್ಸ್. ಇಲ್ಲಿ ಒಂದು ಅಡೋನಿಸ್ ಅನ್ನುವಂಥದ್ದು ತಮ್ಮ ಆಪ್ತ ಕವಿ ಮಿತ್ರ ಜಾನ್ ಕಿಟ್ಸ್ ಅವರ ಒಂದು ಅಕಾಲಿಕ ಮರಣದಿಂದ ದುಃಖಿತರಾಗಿ ಶೆಲ್ಲಿ ಬರೆದಂಥ ಒಂದು ಶೋಕಗೀತೆ ಎಲ್ ಜಿ ಅನ್ನುವಂಥದ್ದು. ಕಿಟ್ಸ್ ಸಾವನ್ನಪ್ಪಿದ್ರೂ ಕೂಡ ಅವರ ಒಂದು ಕಾವ್ಯದ ಮೂಲಕ ಪ್ರಕೃತಿಯಲ್ಲಿ ಅಮರರಾಗಿದ್ದಾರೆ ಎಂದು ತಿಳಿಸಿದರು. ಈ ಜಾನ್ ಕಿಟ್ಸ್ ಹೋದರೂ ಕೂಡ ಒಂದು ಕಾವ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಅವರ ಕುರಿತು ಹೊಗಳಿ ಬರೆದಂಥ ಒಂದು ಎಲ್ ಜಿ ಇದು. ದ ನೆಕ್ಸ್ಟ್ ಒನ್ ನೋಡೋದಾದರೆ ಹಿಮ್ ಟು ಇಂಟೆಲೆಕ್ಚುಯಲ್ ಬ್ಯೂಟಿ ಅಂತ ಬರೆದಿದ್ದಾರೆ. ಇಲ್ಲಿ ಏನಿದೆ ಅಂತ ನೋಡೋದಾದರೆ, ಸೆಲ್ಲಿ ಮೆಡಿಟೇಟ್ಸ್ ಆನ್ ಆನ್ ಅನ್ಸೀನ್ ಸ್ಪಿರಿಚುವಲ್ ಬ್ಯೂಟಿ ದಟ್ ಅಕೇಷನಲಿ ವಿಸಿಟ್ಸ್ ದ ಹ್ಯೂಮನ್ ಮೈಂಡ್, ಸೀಕಿಂಗ್ ಟು ಡಿವೋಟ್ ಹಿಸ್ ಲೈಫ್ ಟು ಇಟ್ಸ್ ಅಪ್ಲಿಫ್ಟಿಂಗ್ ಪವರ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಭೌತಿಗೆ ಕಣ್ಣಿಗೆ ಕಾಣಿಸದ ಆದರೆ ಮನುಷ್ಯನ ಆಲೋಚನೆಗಳನ್ನು ಪವಿತ್ರಗೊಳಿಸುವ ಒಂದು ಅದೃಶ್ಯ ಸೌಂದರ್ಯದ ಕುರಿತು ಬರೆದಂಥ ಕವಿತೆ ಇದು. ಇಲ್ಲಿ ಒಂದು ದೈವಿಕ ಶಕ್ತಿಗೆ ಕವಿ ತನ್ನ ಇಡೀ ಜೀವನವನ್ನು ಸಮರ್ಪಿಸಿಕೊಳ್ತಾರೆ ಎನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಕ್ಲೌಡ್ ಅಂತ ಬರೆದಿದ್ದಾರೆ, ಪರ್ಸಾನಿಫೈಡ್ ಪೋಯಮ್ ಟೋಲ್ಡ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎ ಕ್ಲೌಡ್, ಡಿಸ್ಕ್ರೈಬಿಂಗ್ ಇಟ್ಸ್ ಎಂಡ್ಲೆಸ್ ಸೈಕಲ್ ಆಫ್ ರೈನ್, ಸ್ನೋ ಆ್ಯಂಡ್ ರೀಬರ್ತ್ ಇನ್ ನೇಚರ್. ಇಲ್ಲಿ ಮೇಘವೇ ಮೋಡ ಸ್ವತಃ ತನ್ನ ಕಥೆಯನ್ನು ಹೇಳಿಕೊಳ್ಳುವಂತೆ ಬರೆದಂಥ ಸುಂದರ ಕವಿತೆ ಇದು. ಮಳೆ ಸುರಿದು ಗಾಳಿಗೆ ಚದುರಿದರೂ ತಾನು ಎಂದಿಗೂ ಸಾಯುವುದಿಲ್ಲ, ಮತ್ತೆ ಹೊಸ ರೂಪದಲ್ಲಿ ಹುಟ್ಟಿ ಬರುತ್ತೇನೆ ಎಂಬ ಒಂದು ಪ್ರಕೃತಿಯ ಚಕ್ರವನ್ನು ಇದು ಬಿಂಬಿಸುವಂಥದ್ದು. ಸಿ ದ ಕ್ಲೌಡ್, ವಂಡರ್ಫುಲ್ ಪೋಯಮ್ ದಟ್ ಈಸ್. ದ ನೆಕ್ಸ್ಟ್ ಒನ್ ಈಸ್ ನೋಡೋದಾದರೆ ದ ಫೇಮಸ್ ಲೈನ್ಸ್ ಅಂತ ನೋಡೋದಾದರೆ ಪಿ ಬಿ ಸೆಲ್ಲಿ ಅವ್ರದ್ದು, ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್ ಫ್ರಮ್ ಓಡ್ ಟು ದ ವೆಸ್ಟ್ ಇನ್ ಒನ್ ಅಂತ ಒಂದು ಪೋಯಮಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಅ ವರ್ಲ್ಡ್ ಫೇಮಸ್ ಲೈನ್ ಆಫ್ ಹೋಪ್ ಆ್ಯಂಡ್ ಆಪ್ಟಿಮಿಸಮ್. Sully uses the natural cycle of season to show that just as a cold, harsh winter is always followed by a bright spring, hard times in life will inevitably give way to happiness and renewal ಅಂತ. ಅಂದರೆ
ಇದು ಒಂದು ಅತ್ಯಂತ ಪ್ರಸಿದ್ಧ ಭರವಸೆಯ ಸಾಲು. ಒಂದು ಚಳಿಗಾಲದ ಅಂದರೆ ಕಷ್ಟದ ಸಮಯ, ನಂತರ ವಸಂತಕಾಲ ಸುಖದ ಸಮಯ ಬಂದೇ ಬರುತ್ತದೆ. ಚಳಿಗಾಲ ಯಾಕೆ ಕಷ್ಟದ ಕಾಲ ಅಂದರೆ ಯುರೋಪಿಯನ್ ಕಂಟ್ರಿನಲ್ಲಿ ಒಂದು ವಿಂಟರ್ ಸೀಸನಲ್ಲಿ ಭಾಳ ಭಯಾನಕವಾಗಿ ಹಿಮಪಾತ ಆಗ್ತಾಯಿತ್ತು, ಅದರಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ರು. ಹಾಗಾಗಿ ಅದಕ್ಕೆ ಚಳಿಗಾಲದ ಕಷ್ಟದ ಸಮಯ ಅಂತ. ಅಂದರೆ ಜೊತೆಗೆ ಜೀವನದಲ್ಲಿ ಕಷ್ಟಗಳು ಬರ್ತವೆ ಅನ್ನುವಂಥದ್ದು. ಲೈಕ್ ದಟ್ ಮಾನವನ ಜೀವನದಲ್ಲಿ ಕೂಡ ದುಃಖ ಕಷ್ಟಗಳು ಬಂದಾಗ ಧೃತಿಗೆಡಬಾರ್ದು, ಸದ್ಯದಲ್ಲೇ ಒಳ್ಳೆಯ ದಿನಗಳು ಕೂಡ ಬರಲಿವೆ ಎಂಬುದನ್ನು ತಿಳಿಸುವಂಥ ಒಂದು ಆಶಯಯುಕ್ತವಾದಂಥ ಪೊಯಮ್ ಅದು. And my name is Ozymandias, king of kings. Look on my works, hey mighty and despair. ಇಲ್ಲಿ words carved at the base of a ruined statue in a barren desert. The arrogant king built the statue believing his empire would last forever. But today only broken stones remain, mocking human pride and ego. ಇಲ್ಲಿ ಮರುಭೂಮಿಯಲ್ಲಿ ಬಿದ್ದಿರ್ತಕ್ಕಂಥ ಧ್ವಂಸಗೊಂಡ ವಿಗ್ರಹದ ಮೇಲಿನ ಸಾಲುಗಳಿವು. ನಾನೇ ರಾಜಾದಿರಾಜ ಓಜಿಮೆಂಡಿಯಾಸ್, ನನ್ನ ಸಾಧನೆಯನ್ನು ನೋಡಿ ಅಂಜಿಕೊಳ್ಳಿ ಎಂದು ರಾಜ ಭಾಳ ಅಹಂಕಾರದಿಂದ ಒಂದು ಶಾಸನವನ್ನು ಕೆಸಿದ. ಆದರೆ ಇಂದು ಆತನ ಸಾಮ್ರಾಜ್ಯವೂ ಇಲ್ಲ, ಅವನ ಅಧಿಕಾರವೂ ಇಲ್ಲ, ಅವನೂ ಇಲ್ಲ, ಅವನ ಒಡೆದ ಕಲ್ಲುಗಳು ಮಾತ್ರ ಉಳಿದಿವೆ. ಇದು ಮಾನವನ ಅಹಂಕಾರದ ಒಂದು ತಾತ್ಕಾಲಿಕ ಅನ್ನುವಂಥದ್ದನ್ನು ತೋರಿಸ್ತಕ್ಕಂಥ ಒಂದು ಅದ್ಭುತವಾದ ಕವಿತೆ. ದ ನೆಕ್ಸ್ಟ್ ಒನ್ ಈಸ್ ಜೇನ್ ಆಸ್ಟಿನ್ ಅವರು, ಒಂದು ರೊಮ್ಯಾಂಟಿಕ್ ಪೀರಿಯಡಿನ ಅದ್ಭುತ ಒಂದು ಫಿಗರ್ ಇವರು ಕೂಡ. ಜೇನ್ ಆಸ್ಟಿನ್ ಆ್ಯಂಡ್ ಮಾಸ್ಟರ್ ಆಫ್ ಸೋಷಿಯಲ್ ಸೆಟೈರ್, ಐರಾನಿಕಲ್ ವಿಟ್ ಆ್ಯಂಡ್ ಡೊಮೆಸ್ಟಿಕ್ ರಿಯಾಲಿಸಮ್. ಇವರು ಕೂಡ ಒಂದು ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು, ಕೆಟ್ಟವನ್ನು ವಿಡಂಬನೆ ಮಾಡ್ತಕ್ಕಂಥ, ವಿಡಂಬನ ರೀತಿಯಲ್ಲಿ ಬರೆದಕ್ಕಂಥ ಬಹಳಷ್ಟು ವರ್ಕನ್ನು ಮಾಡಿದ್ದಾರೆ. ದೆನ್ ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ಅಂತ ಬರೆದಿದ್ದಾರೆ. ಇಟ್ ಫಾಲೋಸ್ ಎಲಿಜಬೆತ್ ಬೆನೆಟ್ ಆ್ಯಂಡ್ Fitzwilliam Darcy as they overcome their initial flaws, her prejudice and his pride to find genuine love. ಅಂದರೆ ಇಲ್ಲಿ ಎಲಿಜಬೆತ್ ಬೆನೆಟ್ ಮತ್ತು ಮಿಸ್ಟರ್ ಡಾರ್ಸಿ ನಡುವಿನ ಒಂದು ಪ್ರೇಮ ಕಥೆಯನ್ನು ತಿಳಿಸ್ತಕ್ಕಂಥ ಪ್ರೈಡ್ ಆ್ಯಂಡ್ ಪ್ರಿಜುಡಿಸು. ಇಲ್ಲಿ ಡಾರ್ಸಿಯ ಅಹಂಕಾರ, ಪ್ರೈಡ್, ಮತ್ತು ಎಲಿಜಬೆತ್ತನ ಪೂರ್ವಾಗ್ರಹತೆ, ಪ್ರಿಜುಡಿಸ್ ಹೇಗೆ ಅವರ ಪ್ರೀತಿಗೆ ಒಂದು ತಡೆಯಾಗುತ್ತೆ ಅನ್ನುವಂಥದ್ದು. ನಂತರ ಅವರು ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಹೇಗೆ ಕೊನೆಗೆ ಒಂದಾಗ್ತಾರೆ ಎಂಬುದನ್ನು ಬಿಂಬಿಸ್ತಕ್ಕಂಥ ಒಂದು ಅದ್ಭುತವಾದ ಒಂದು ನಾವೆಲ್ ಇದು. ದ ನೆಕ್ಸ್ಟ್ ಒನ್ ಈಸ್ ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ ಅಂತ ಬರೆದಿದ್ದಾರೆ. ಕಾಂಟ್ರಾಸ್ಟ್ಸ್ ಟು ಸಿಸ್ಟರ್ಸ್, ಎಲಿನಾರ್ ಪ್ರಾಗ್ಮೆಂಟಿಕ್ ಲಾಜಿಕ್ ಆ್ಯಂಡ್ ಮರಿಯನ್ನೆ ಅನ್ರಿಸ್ಟ್ರೇನ್ಡ್ ಎಮೋಷನ್ ಇನ್ ನ್ಯಾವಿಗೇಟಿಂಗ್ ಹಾರ್ಟ್ ಬ್ರೇಕ್ ಆ್ಯಂಡ್ ಸೊಸೈಟಿ ಅಂತ. ಇಲ್ಲಿ ಎಲಿನಾರ್ ಅಂದರೆ ಬುದ್ಧಿವಂತಿಕೆ ಮತ್ತು ಸಂಯಮಕ್ಕೆ ಒಂದು ಸಿಂಬಲ್ ಆದರೆ, ಮೆರಿಯಾನ್ ಅನ್ನುವಂಥದ್ದು ಅತಿಯಾದ ಭಾವನಾತ್ಮಕತೆ ಇರ್ತಕ್ಕಂಥ ಇಬ್ಬರು ಸಹೋದರಿಯರ ಜೀವನದ ಕಥೆಯನ್ನು ಬಿಂಬಿಸ್ತಕ್ಕಂಥದ್ದು. ಇದು ಜೀವನದಲ್ಲಿ ಭಾವನೆ ಮತ್ತು ವಿವೇಚನೆಗಳ ಒಂದು ಸಮತೋಲನ ಎಷ್ಟು ಮುಖ್ಯ ಎಂಬುದನ್ನು ಈ ಕಾದಂಬರಿ ನಮಗೆ ತಿಳಿಸ್ಕೊಡುತ್ತೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ಮ್ಯಾನ್ ಸ್ಪಿರಿಟ್ ಪಾರ್ಕ್ ಅಂತ ಬರೆದಿದ್ದಾರೆ. ಇಟ್ ಫಾಲೋಸ್ ಫ್ಯಾನಿ ಪ್ರೈಸ್, ಎ ಪುವರ್ ಯಂಗ್ ಗರ್ಲ್ ರೇಸ್ಡ್ ಬೈ ಹರ್ ವೆಲ್ದಿ ರಿಲೇಟಿವ್ಸ್ who stays true to her moral principles amidst social vanity and temptation. ಇಲ್ಲಿ ಬಡತನದಲ್ಲಿದ್ದು ಶ್ರೀಮಂತ ಒಂದು ಸಂಬಂಧಿಕರ ಮನೆಯಲ್ಲಿ ಬೆಳೆಯುವ ಆ ಫ್ಯಾನಿ ಪ್ರೈಸ್ ಎಂಬ ಹುಡುಗಿಯ ಕಥೆ ಇದು. ಒಂದು ಸಮಾಜದ ಆಡಂಬರ ಮತ್ತು ಪ್ರಲೋಭನೆಗಳ ನಡುವೆಯೂ ಆಕೆ ತನ್ನ ನಿಷ್ಠೆ ಮತ್ತು ನೈತಿಕ ಮೌಲ್ಯಗಳನ್ನು ಹೇಗೆ ಉಳಿಸ್ಕೊಳ್ತಾಳೆ ಎಂಬುದನ್ನು ಭಾಳ ಅದ್ಭುತವಾಗಿ ಇದರಲ್ಲಿ ಚಿತ್ರಿಸಿದ್ದಾರೆ. ದ ನೆಕ್ಸ್ಟ್ ಒನ್ ಈಸ್ ಪರ್ಸುಯೇಷನ್ ಅಂತ ಇದೆ. Astin's last completed novel ಇದು, featuring Anne Elliot who gets a second chance at love with the Captain Wentworth years after being persuaded to break off her engagement. ಇಲ್ಲಿ ಆನ್ ಎಲಿಯಟ್ ಎಂಬ ಯುವತಿಯ ಪ್ರೇಮಕತೆ ಇದು. ಕುಟುಂಬದವರ ಒತ್ತಡಕ್ಕೆ ಮಣಿದು ತಾನು ಪ್ರೀತಿಸಿದಂಥ ಕ್ಯಾಪ್ಟನ್ ವೆಂಟ್ವರ್ತನನ್ನು ದೂರ ಮಾಡಿದ ಆಕೆಗೆ 8 ವರ್ಷಗಳ ನಂತರ ಮತ್ತೆ ಆತನ ಪ್ರೀತಿಯನ್ನು ಪಡೆಯುವ ಒಂದು ದ್ವಿತೀಯ ಅವಕಾಶ ಸಿಗುತ್ತೆ, ಸೆಕೆಂಡ್ ಚಾನ್ಸ್ ಸಿಗುತ್ತೆ ಅನ್ನುವಂಥದ್ದನ್ನು ಈ ಪರ್ಸುಯೇಷನಲ್ಲಿ ಭಾಳ ಮನೋಜ್ಞವಾಗಿ ಅವರು ಚಿತ್ರಿಸಿದ್ದಾರೆ ಅಂತ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ವರ್ಕ್ ಅಂತ ನೋಡೋದಾದರೆ ನಾರ್ಥಂಗರ್ ಅಬ್ಬೆ ಅಂತ ಕೂಡ ಬರೆದಿದ್ದಾರೆ. ಎ ಲೈಟ್ ಹಾರ್ಟೆಡ್ ಸಟೈರ್ ಆ್ಯಂಡ್ ಗೋಥಿಕ್ ಹಾರರ್ ನಾವೆಲ್ಸ್. ಕ್ಯಾಥರಿನ್ ಮೋರ್ಲ್ಯಾಂಡ್, ಎ ನೇವ್ ಯಂಗ್ ವುಮೆನ್ ವಿತ್ ಎನ್ ಓವರ್ ಆ್ಯಕ್ಟಿವ್ ಇಮ್ಯಾಜಿನೇಷನ್, ಕಾನ್ಸ್ಟೆಂಟ್ಲಿ ಎಕ್ಸ್ಪೆಕ್ಟ್ಸ್ ರಿಯಲ್ ಲೈಫ್ ಮಿಸ್ಟ್ರಿ ಆ್ಯಂಡ್ ಡಾರ್ಕ್ ಸೀಕ್ರೆಟ್ ವೇರ್ ದೇರ್ ಆರ್ ನನ್ ಅಂತ. ಅಂದರೆ ಇದು ಒಂದು ಭಯಾನಕ ಕಾದಂಬರಿಗಳನ್ನು ಅತಿಯಾಗಿ ಓದಿ ಎಲ್ಲವನ್ನೂ ಶಂಕಿಸುವ
ಕ್ಯಾಥರಿನ್ ಮೋರ್ಲ್ಯಾಂಡ್ ಎಂಬ ಯುವತಿಯ ಒಂದು ಹಾಸ್ಯಾಸ್ಪಷ್ಟ ಕಥೆ ಇದು. ವಾಸ್ತವ ಮತ್ತು ಕಲ್ಪನೆಗಳ ನಡುವಿನ ವ್ಯತ್ಯಾಸವನ್ನು ಆಸ್ಟಿನ್ ಇಲ್ಲಿ ಭಾಳ ವಿಡಂಬನಾತ್ಮಕವಾಗಿ ತೋರಿಸಿದ್ದಾರೆ ನಾರ್ತಂಗ ರೆಬ್ಬೆನಲ್ಲಿ. ಸೊ ಇದನ್ನು ಕೂಡ ನೀವು ಓದಬೇಕು. ಆ್ಯಂಡ್ ಲೇಡಿ ಸುಸನ್ ಅನ್ನುವಂಥದ್ದು ಬರೆದಿದ್ದಾರೆ. ಎನ್ ಎಪಿಸ್ಟಲರಿ ನಾವೆಲ್ ರಿಟನ್ ಆಸ್ ಲೆಟರ್ಸ್ ಅಂತ. ಫಾಲೋವಿಂಗ್ ಎ ಸೆಲ್ಫಿಶ್ ಸ್ಕೀಮಿಂಗ್ ವಿಡೋ ಆ್ಯಂಡ್ ಹೂ ಯೂಸಸ್ ಹರ್ ಚಾರ್ಮ್ ಟು ಮ್ಯಾನಿಪ್ಯುಲೇಟ್ ಮೆನ್ ಆ್ಯಂಡ್ ಸೆಕ್ಯೂರ್ ಅಡ್ವಾಂಟೇಜಸ್ ಮ್ಯಾರೇಜಸ್ ಫಾರ್ ಹರ್ ಸೆಲ್ಫ್ ಆ್ಯಂಡ್ ಹರ್ ಡಾಟರ್ ಅಂತ. ಇಲ್ಲಿ ಒಂದು ಪತ್ರಗಳ ರೂಪದಲ್ಲಿ ಬರೆಯಲಾದ ಸಣ್ಣ ಕಾದಂಬರಿ ಇದು. ಸುಸಾನ್ ಎಂಬ ಒಬ್ಬ ಚಾಲಾಕಿ ವಿಧವೆ ತನ್ನ ಸ್ವಾರ್ಥಕ್ಕಾಗಿ ಜನರನ್ನು ಹೇಗೆ ಬಳಸಿಕೊಳ್ತಾನೆ ಎಂಬುದನ್ನು ಅವರ ಒಂದು ಆಂತರಿಕ ಪತ್ರಗಳ ಮೂಲಕ ಆಸ್ಟಿನ್ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಒನ್ ದ ಫೇಮಸ್ ಲೈನ್ಸ್ ಅಂತ ನೋಡೋದಾದರೆ, ಇಟ್ಸ್ ಎ ಟ್ರೂತ್ ಯೂನಿವರ್ಸಲಿ ಅಕ್ನಾಲೇಜ್ಡ್ ದಟ್ ಎ ಸಿಂಗಲ್ ಮ್ಯಾನ್ ಇನ್ ಪೊಸಿಷನ್ ಆಫ್ ಎ ಗುಡ್ ಫಾರ್ಚ್ಯೂನ್ ಮಸ್ಟ್ ಬಿ ಇನ್ ವಾಂಟ್ ಆಫ್ ಎ ವೈಫ್ ಅಂತ. ಇದು ಒಂದು ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ನಾವೆಲಿಂದ ಆರಿಸ್ಕೊಳ್ಳೋದಾಗಿದೆ. ದ ಓಪನಿಂಗ್ ಲೈನ್ ಆಫ್ ದ ನಾವೆಲ್ ಫಿಲ್ಡ್ ವಿತ್ ಆಸ್ಟಿನ್ಸ್ ಸಿಗ್ನೇಚರ್ ಡ್ರೈ ವಿಟ್ ಆ್ಯಂಡ್ ಐರನಿ. ಇಟ್ ಸೆಟರೈಸಸ್ a 19th century society where wealthy bachelors were immediately viewed as eligible targets for marriage by eager mothers. ಅಂದರೆ ಇಲ್ಲಿ ಕಾದಂಬರಿಯ ಅತ್ಯಂತ ಪ್ರಸಿದ್ಧ ಆರಂಭಿಕ ಸಾಲು ಏನಂತಂದರೆ 19ನೇ ಶತಮಾನದ ಸಮಾಜದ ಮೇಲಿನ ವಿಡಂಬನೆ ಇದಾಗಿದೆ. ಇಲ್ಲಿ ಶ್ರೀಮಂತ ಯುವಕನೊಬ್ಬ ಕಂಡ ತಕ್ಷಣ ಅವನಿಗೆ ಮದುವೆಯಾಗಲು ಒಬ್ಬ ಹೆಂಡತಿ ಬೇಕೇ ಬೇಕು ಎಂದು ಆ ಕಾಲದ ಸಮಾಜ ಮತ್ತು ತಾಯಂದಿರು ಹೇಗೆ ಭಾವಿಸ್ತಿದ್ರು ಎಂಬುದನ್ನು ಇಲ್ಲಿ ಭಾಳ ಹಾಸ್ಯಾಸ್ಪದವಾಗಿ ಇದರಲ್ಲಿ ಹೇಳಿದ್ದಾರೆ ಅಂತ. ದ ನೆಕ್ಸ್ಟ್ ಒಂದು ಫೇಮಸ್ ಲೈನ್ ಅಂತ ನೋಡೋದಾದರೆ, ದೇರ್ ಇಸ್ ನೋ ಚಾರ್ಮ್ ಈಕ್ವಲ್ ಟು ಟೆಂಡರ್ನೆಸ್ ಆಫ್ ಹಾರ್ಟ್ ಅಂತ. highlights Astin's view on human character, wealth, beauty and intelligence are worthless if a person lacks a gentle, compassionate and kind heart. ಅಂದರೆ ಮನುಷ್ಯನ ವ್ಯಕ್ತಿತ್ವದ ಕುರಿತು ಆಸ್ಟಿನ್ ಅವರ ಅಭಿಪ್ರಾಯ ಇದು. ಇಲ್ಲಿ ರೂಪ, ಹಣ ಅಥವಾ ಬುದ್ಧಿವಂತಿಕೆಗಿಂತ ಮನಸ್ಸಿನಲ್ಲಿರ್ತಕ್ಕಂಥ ದಯೆ, ಕರುಣೆ ಮತ್ತು ಆಂತರಿಕ ಸೌಮ್ಯತೆಯೇ ಅತ್ಯಂತ ಒಂದು ದೊಡ್ಡ ಆಕರ್ಷಣೆಯಾಗಬೇಕು ಅಂಥೇಳಿ ಅವರು ಇದರಲ್ಲಿ ಹೇಳಿದ್ದಾರೆ. ಇದು ಒಂದು ಇದರಲ್ಲಿ ಬರುವಂಥದ್ದು. ದ ನೆಕ್ಸ್ಟ್ ಒನ್, ಇನ್ನು ರೊಮ್ಯಾಂಟಿಕ್ ಪೀರಿಯಡ್ನ ಇನ್ನೊಬ್ಬ ಅದ್ಭುತ ಬರಹಗಾರರು ಯಾರು ಅಂತ ನೋಡೋದಾದರೆ ಲಾರ್ಡ್ ಬೈರಾನ್ ಅವರು. ಕ್ರಿಯೇಟರ್ ಆಫ್ ದಿ ಬೈರಾನಿಕ್ ಹೀರೋ, ಬ್ರೂಡಿಂಗ್, ಪ್ಯಾಷನೇಟ್, ರಿಬೆಲಿಯಸ್ ಆ್ಯಂಡ್ ಫ್ಲಾಟ್. ಇವರು ಕೂಡ ಒಂದು ಅದ್ಭುತ ಬರವಣಿಗೆಯನ್ನು ಮಾಡಿದವರು. ಆ್ಯಂಡ್ ಇವರು ಬರೆದಂಥ ಒಂದು ಫಸ್ಟು ನಾವೆಲ್ ಯಾವುದು ಅಂತ ನೋಡೋದಾದರೆ ಡಾನ್ ಯುವಾನ್ ಅನ್ನುವಂಥದ್ದು. An unfinished satirical epic in which the traditional womanizer Don Juan is portrayed not as a seducer but as someone easily seduced by women ಅಂತ. ಅಂದರೆ ಇದು ಬೈರನ್ ಅವರ ಅತ್ಯಂತ ಪ್ರಸಿದ್ಧ ಹಾಸ್ಯ ವಿಡಂಬನಾತ್ಮಕ ಒಂದು ಕಾವ್ಯ. ಸಾಂಪ್ರದಾಯಿಕವಾಗಿ ಹೆಣ್ಣು ಬಾಕ ಎಂದು ಕರೆಯಲ್ಪಡುವ ಡಾನ್ ಯುವಾನ್ನನ್ನು ಇಲ್ಲಿ ಹೆಣ್ಣು ಮಕ್ಕಳಿಂದ ಸುಲಭವಾಗಿ ಆಕರ್ಷಿತನಾಗುವ ವ್ಯಕ್ತಿಯಾಗಿ ನಗೆಪಾಟಲು ಮಾಡಿ ಬಿಂಬಿಸಲಾರತಕ್ಕಂಥ ಒಂದು ಅದ್ಭುತವಾದ ನಾವೆಲ್ ಇದು. ದ ನೆಕ್ಸ್ಟ್ ಒನ್ ಈಸ್ ಚೈಲ್ಡ್ ಹೆರಾಲ್ಡ್ಸ್ ಪಿಲಿಗ್ರಿಮೇಜ್ ಅಂತ ಬರೆದಿದ್ದಾರೆ. ಎ ಲಾಂಗ್ ನೆರೇಟಿವ್ ಪೋಯಮ್ ಡಿಸ್ಕ್ರೈಬಿಂಗ್ ದ ಟ್ರಾವೆಲ್ಸ್ ಆಫ್ ಎ ಡಿಸ್ಇಲ್ಯೂಷನ್ಡ್ ಯಂಗ್ ಮ್ಯಾನ್ ಫ್ಲೀಯಿಂಗ್ ಇಸ್ ಫಾಸ್ಟ್, ಇಂಟ್ರೊಡ್ಯೂಸಿಂಗ್ ಇಸ್ ಫೇಮಸ್ ಬೈರಾನಿಕ್ ಹೀರೋ ಆರ್ಕಿಟೈಪ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಸಮಾಜದ ಮೇಲಿನ ಬೇಸರದಿಂದ ವಿದೇಶಗಳಿಗೆ ಪ್ರಯಾಣ ಬೆಳೆಸುವ ಒಬ್ಬ ಯುವಕನ ಕಥೆ ಇದು. ಈ ಕೃತಿಯು ಒಂದು ಇಡೀ ಯುರೋಪ್ ಸಾಹಿತ್ಯದಲ್ಲಿ ಬೈರಾನಿಕ್ ಹೀರೋ ಅಂದರೆ ಒಂಥರ ನಿಗೂಢ ಭಾವೋದ್ರಿಕ್ತ ನಾಯಕ ಅಂಥೇಳಿ ಒಂದು ಹೊಸ ಕ್ಯಾರೆಕ್ಟರನ್ನು ಸೃಷ್ಟಿ ಮಾಡಿದಂಥ ಶ್ರೇಯ ಯಾರಿಗೆ ಹೋಗುತ್ತೆ ಅಂದರೆ ಲಾರ್ಡ್ ಬೈರನ್ ಅವರಿಗೆ ಸಲ್ಲುತ್ತೆ. ಓಕೆ, ದೆನ್ ವೆನ್ ವಿ ಟೂ ಪಾರ್ಟೆಡ್ ಅಂತ ಬರೆದಿದ್ದಾರೆ. ದಟ್ ಈಸ್ ಎ ಸಾರೋಫುಲ್ ಪೋಯಮ್ ರಿಫ್ಲೆಕ್ಟಿಂಗ್ ಆನ್ ದ ಸೀಕ್ರೆಟ್ ಬ್ರೇಕಪ್ ಆಫ್ ಟೂ ಲವರ್ಸ್ ಆ್ಯಂಡ್ ದ ಪೇನ್ಫುಲ್ ಸೈಲೆಂಟ್ ಹಾರ್ಟ್ ಬ್ರೇಕ್ ದಟ್ ಫಾಲೋಸ್. ಇಲ್ಲಿ ರಹಸ್ಯ ಪ್ರೇಮಿಗಳಿಬ್ಬರು ಅಗಲಿದಾಗ ಅನುಭವಿಸುವ ದುಃಖವನ್ನು ವರ್ಣಿಸುವ ಕವಿತೆ ಇದು. ಪ್ರಿಯತಮೆಯ ನಂಬಿಕೆ ದ್ರೋಹ ಮತ್ತು ಸಮಾಜದಲ್ಲಿ ಆಕೆಯ ಬಗ್ಗೆ ಕೇಳಿಬರುವ ಮಾತಿನಿಂದ ಕವಿಯ ಹೃದಯಕ್ಕಾದಂಥ ಒಂದು ಗಾಯ ಇದು ವ್ಯಕ್ತಪಡಿಸುತ್ತೆ. ಇದು ಕೂಡ ಅವಾಗಷ್ಟೇ ಅಲ್ಲ, ಇವಾಗೂ ಕೂಡ ಪ್ರಸ್ತುತದಲ್ಲಿ ಇಂಥ ಘಟನೆಗಳು ನಡೀತಾನೆ ಇರ್ತವೆ, ನಾವು ಕೇಳ್ತಾನೆ ಇರ್ತೀವಿ. ಓಕೆ, ಸೊ ವೆನ್ ವಿ ಟೂ ಪಾರ್ಟೆಡ್ ಅನ್ನುವಂಥದ್ದು ಬರೆದಂಥದ್ದು. ಆ್ಯಂಡ್ ದ ಪ್ರಿಸನರ್ ಆಫ್ ಚಿಲ್ಲನ್ ಅಂತ ಬರೆದಿದ್ದಾರೆ. ಎ ಡ್ರಮ್ಯಾಟಿಕ್ ಪೋಯಮ್ ಬೇಸ್ಡ್ ಆನ್ ದ ಇಂಪ್ರಿಸನ್ಮೆಂಟ್ ಆಫ್ Francois Benevord, exploring themes of freedom, isolation and spiritual resilience. ಇಲ್ಲಿ ಜೈಲಿನಲ್ಲಿ ಬಂದಿಯಾಗಿರ್ತಕ್ಕಂಥ ಕೈದಿಯೊಬ್ಬನ ಕಥೆ ಇದು. ಇಲ್ಲಿ ಸುದೀರ್ಘ ಕಾಲದ ಜೈಲುವಾಸ, ಸಹೋದರರ ಸಾವು ಮತ್ತು ಆತನ ಒಂದು ಸ್ವಾತಂತ್ರ್ಯದ ಕಲ್ಪನೆಯನ್ನು ಬಿಂಬಿಸ್ತಕ್ಕಂಥ ಒಂದು ಭಾವನಾತ್ಮಕ ಎಮೋಷ್ನಲ್ ನಾವೆಲ್ ಇದು. ದೆನ್ ನೆಕ್ಸ್ಟ್ ಒನ್,
ದ ಡಿಸ್ಟ್ರಕ್ಷನ್ ಆಫ್ ಸೆನ್ಯಾಸಿರಿಬ್ ಅಂತ ಬರೆದಿದ್ದಾರೆ. ಇಲ್ಲಿ ರಿದಮಿಕ್ ಹಿಸ್ಟಾರಿಕಲ್ ಪೋಯಮ್ ಇದು, ಡಿಸ್ಕ್ರೈಬಿಂಗ್ ಹೌ ದ ವ್ಯಾಸ್ಟ್ ಸಿರಿಯನ್ ಆರ್ಮಿ ಅಂಡರ್ ಕಿಂಗ್ ಸೆನ್ಯಾಚರಿಬ್ was suddenly defeated by the angel of death before they could attack Jerusalem ಅಂತ. ಅಂದರೆ ಇದು ಒಂದು ಬೈಬಲ್ ಆಧಾರಿತ ಐತಿಹಾಸಿಕ ಒಂದು ಕವಿತೆ. ಇಲ್ಲಿ ಜೆರುಸಲೆಮ್ ಮೇಲೆ ದಾಳಿ ಮಾಡಲು ಬಂದ ಶಕ್ತಿಶಾಲಿ ಅಸಿರಿಯನ್ ಸೈನ್ಯವನ್ನು ಒಂದೇ ರಾತ್ರಿಯಲ್ಲಿ ಸಾವಿನ ದೇವದೂತ ಹೇಗೆ ನಾಶಪಡಿಸ್ತಾನೆ ಅನ್ನೋದನ್ನು ಕವಿ ಇದರಲ್ಲಿ ವರ್ಣಿಸಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಸೊ ವಿ ವಿಲ್ ಗೋ ನೋ ಮೋರ್ ಎ ರೋವಿಂಗ್ ಅಂತ ಬರೆದಿದ್ದಾರೆ. A short lyric reflecting on getting older, admitting that even though the heart is still willing to party and roam late into the night, the body needs rest. ಅಂದರೆ ಇಲ್ಲಿ ಯೌವನದಲ್ಲಿರ್ತಕ್ಕಂಥ ಮೋಜು ಮಸ್ತಿಯಿಂದ ಹಿಂದೆ ಸರಿದು ಪ್ರಶಾಂತತೆಯನ್ನು ಬಯಸುವ ಮನಸ್ಸಿನ ಮತ್ತು ವಯಸ್ಸಿನ ಹಂತದ ಕುರಿತು ಬರೆದ ಕವಿತೆ ಇದು. ಮನಸ್ಸಿನಲ್ಲಿ ಇನ್ನೂ ಸಾಕಷ್ಟು ಆಶೆ ಆಕಾಂಕ್ಷೆಗಳಿರ್ತವೆ, ಆದರೆ ದೇಹ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಆ ದೇಹಕ್ಕೆ ವಿಶ್ರಾಂತಿ ಅಗತ್ಯ ಎಂಬ ಸತ್ಯವನ್ನು ಕವಿ ಒಪ್ಪಿಕೊಂಡು ಬರೆದಂಥ ಒಂದು ಅದ್ಭುತವಾದ ಲಿಟ್ರೇಚರ್ ಪೀಸ್ ಇದು. ದೆನ್ ಇದರಲ್ಲಿ ಫೇಮಸ್ ಲೈನ್ಸ್ ಅಂತ ನೋಡೋದಾದರೆ, ಸಿ ವಾಕ್ಸ್ ಇನ್ ಬ್ಯೂಟಿ ಲೈಕ್ ದ ನೈಟ್ ಆಫ್ ಕ್ಲೌಡ್ನೆಸ್ ಕ್ಲೈಮ್ಸ್ ಆ್ಯಂಡ್ ಸ್ಟೆರಿ ಸ್ಕೈಸ್. ಸಿ ವಾಕ್ಸ್ ಇನ್ ಬ್ಯೂಟಿ ಅನ್ನುವಂಥದ್ದು ಆಯ್ದುಕೊಳ್ಳಲಾಗಿದೆ. ಬೈರನ್ ಓಪನ್ಸ್ ಇಸ್ ಲಿರಿಕ್ ಬೈ ಕಂಪೇರಿಂಗ್ ಎ ವುಮೆನ್ಸ್ ಗ್ರೇಸ್ಫುಲ್ ಕ್ವೈಟ್ ಬ್ಯೂಟಿ ಟು ಎ ಕ್ಲಿಯರ್ ಸ್ಟಾರ್ ಫಿಲ್ಡ್ ನೈಟ್ ಸ್ಕೈ, ಎ ಹಾರ್ಮೋನಿಯಸ್ ಬ್ಲೆಂಡ್ ಆಫ್ ಡಾರ್ಕ್ ಆ್ಯಂಡ್ ಲೈಟ್ ಎಲಿಮೆಂಟ್ಸ್. ಅಂದರೆ ಕವಿ ಒಬ್ಬ ಸುಂದರ ಮಹಿಳೆಯ ಸೌಂದರ್ಯವನ್ನು ಮೋಡವಿಲ್ಲದ ನಕ್ಷತ್ರಗಳಿಂದ ಕಂಗೊಳಿಸುವ ಪ್ರಶಾಂತ ರಾತ್ರಿಗೆ ಹೋಲಿಕೆ ಮಾಡಿದ್ದಾರೆ. ಆಕೆ ಬಾಹ್ಯ ರೂಪದಲ್ಲಿ ಬೆಳಕು ಮತ್ತು ಕತ್ತಲೆಯ ಸುಂದರ ಸಮತೋಲನವಿದೆ ಅನ್ನು ವರ್ಣಿಸ್ತಕ್ಕಂಥ ಒಂದು ಲೈನ್ಸ್ ಇವು. ದೆನ್ ದೆರ್ ಇಸ್ ಅ ಪ್ಲೆಷರ್ ಇನ್ ದ ಪಾತ್ಲೆಸ್ ವುಡ್ಸ್, ದೆರ್ ಇಸ್ ಅ ರ್ಯಾಪ್ಚರ್ ಆನ್ ದ ಲೋನ್ಲಿ ಶೋರ್. ಚೈಲ್ಡ್ ಹೆರಾಡ್ಸ್ ಪಿಲಿಗ್ರಿಮೇಜ್ ಅನ್ನುವಂಥದ್ರಿಂದ ಆಯ್ದುಕೊಳ್ಳುವಂಥದ್ದು. ಇಟ್ ಎಕ್ಸ್ಪ್ರೆಸಸ್ ದ ರೊಮ್ಯಾಂಟಿಕ್ ಪ್ಯಾಷನ್ ಫಾರ್ ವೈಲ್ಡ್ ಅನ್ಟಚ್ಡ್ ನೇಚರ್. ದ ಪೊಯೆಟ್ ಫೈಂಡ್ಸ್ ಮೋರ್ ಕಂಫರ್ಟ್ ಆ್ಯಂಡ್ ಸ್ಪಿರಿಚುವಲ್ ಜಾಯ್ ಇನ್ ಸಾಲಿಟ್ಯೂಡ್ ಅವೇ ಫ್ರಮ್ ಹ್ಯೂಮನ್ ಸೊಸೈಟಿ ಸರೌಂಡ್ ಬೈ ಓನ್ಲಿ ಬೈ ಡೀಪ್ ಫಾರೆಸ್ಟ್ಸ್ ಆ್ಯಂಡ್ ರೋರಿಂಗ್ ಸೀಸ್. ಅಂದರೆ ಜನರಿಲ್ಲದ ದಟ್ಟ ಕಾಡುಗಳಲ್ಲಿ ಒಂದು ರೀತಿಯ ಸುಖವಿದೆ, ಏಕಾಂತದ ಒಂದು ಸಮುದ್ರ ತೀರದಲ್ಲಿ ಒಂದು ರೀತಿಯ ರೋಮಾಂಚನವಿದೆ. ಮಾನವನ ಸಮಾಜದ ಗದ್ದಲಕ್ಕಿಂತ ಪ್ರಕೃತಿಯ ಮಡಿಲಿನಲ್ಲಿ ದೊರೆತಕ್ಕಂಥ ಏಕಾಂತವೇ ಹೆಚ್ಚು ಆನಂದದಾಯಕ ಎಂದು ಕವಿ ಹೇಳ್ತಾರೆ. ಸೊ ಇದು ಸತ್ಯನೇ. ಹಾಗಾಗಿ ಇದಕ್ಕೆ ರೊಮ್ಯಾಂಟಿಕ್ ಪೀರಿಯಡ್ ಅಂತ ಕರಿತೀವಿ. ಈಗ ನಾವು ಒಂದು ಜೋಗ್ ಫಾಲ್ಸ್ ನೋಡಲಿಕ್ಕೆ ಹೋದರೆ ಎಷ್ಟು ಖುಷಿ ಸಂತೋಷವನ್ನು ಆನಂದಿಸ್ತೀವಿ. ಅದೇ ಮುಳ್ಳಯ್ಯನಗಿರಿ ಪರ್ವತಕ್ಕೆ ಹೋದಾಗ ಯಾವ ರೀತಿ ಆಗುತ್ತೆ, ಚಿಕ್ಕಮಗಳೂರಿನ ಅಲ್ಲಿರ್ತಕ್ಕಂಥ ಸಹ್ಯಾದ್ರಿ ಬೆಟ್ಟಗಳಿಗೆ ಹೋದಾಗ ಹೇಗಾಗುತ್ತೆ, ಆಗುಂಬೆಗೆ ಹೋದಾಗ ನಮ್ಮ ಒಂದು ಮನಸ್ಸಿನಲ್ಲಾದಂಥ ಬದಲಾವಣೆಗೆ ಖುಷಿ ಲೈಕ್ ದಿಸ್ ಆ ನೇಚರಿಗೆ ಆ ಪವರ್ ಇದೆ. ಸೊ ಹಾಗಾಗಿ ಇವರು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ರೊಮ್ಯಾಂಟಿಕ್ ಪೀರಿಯಡಲ್ಲಿ ಬರ್ತಕ್ಕಂಥ ಮೇಜರ್ ಆಥರ್ಸ್ ಪೊಯೆಟ್ಸ್ ಕುರಿತು ಐ ಹ್ಯಾವ್ ಗಿವನ್ ಯು ದ ಡೀಟೇಲ್ಸ್. ಡೆಫಿನೆಟ್ಲಿ ಯು ವಿಲ್ ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. And meet you very soon in the next video. Till then, take care. Thank you.